ನಾವು ಬ್ರೆಜಿಲ್, ಕೊಲಂಬಿಯಾ, ಪೆರು, ಈಕ್ವೆಡಾರ್ ಇಷ್ಟು ಅಮೆಝಾನ್ ಕಾರ್ಡ್ ನೋಡಿದೀವಿ. ಅಮೆಝಾನ್ ಜಂಗಲ್ ಅಲ್ಲಿ ತಿರ್ಗಾಡಿದೀವಿ. ಆದ್ರೆ ನಮಗೇನೋ ಮನ್ಸಿಗೆ ಸಮಾಧಾನ ಇಲ್ಲ. ಯಾಕೆಂದ್ರೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದನ್ನ ಬರೀ ವಿಡಿಯೋದಲ್ಲಿ ಮಾತ್ರ ತೋರಿಸಿದ್ರೆ ಸಾಕಂತ ಹೇಳ್ಬಿಟ್ಟು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದನ್ನ ಕರ್ನಾಟಕದಿಂದ ನಾವು ಅಮೆಝಾನ್ ರೈನ್ ಫಾರೆಸ್ಟ್ ಗೆ ಕರ್ಕೊಂಡ್ ಬಂದಿದೀವಿ. ಎಲ್ಲಿಯ ಕರ್ನಾಟಕ, ಎಲ್ಲಿಯ ಪೆರು, ಈಕ್ವೆಡಾರ್, ಎಲ್ಲಿಯ ಅಮೆಝಾನ್ ಕಾಡು. ಈ ಕಾಡಲ್ಲಿ ನಮ್ಮ 15 ಜನ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರನ್ನ ಅಮೆಝಾನ್ ಕಾರ್ಡ್ ಕರ್ಕೊಂಡೋಗಿ ನೆಕ್ಸ್ಟ್ 4 ದಿನ ಎಕ್ಸ್ಪ್ಲೋರ್ ಮಾಡ್ತೀವಿ. ನಾವೆಷ್ಟು ಎಕ್ಸೈಟ್ ಆಗಿದ್ದೀವೋ ನೀವು ಅಷ್ಟೇ ಎಕ್ಸೈಟ್ ಆಗಿದ್ದೀರಾ ಅನ್ಕೋತೀನಿ. ಬನ್ನಿ ಇವಾಗ ಅಮೆಝಾನ್ ಜಂಗಲ್ ಹೋಗೋಣ. ನಮ್ಮ 15 ಜನ ಕನ್ನಡಿಗರನ್ನ ಕರ್ಕೊಂಡು ಈ ಅಮೆಝಾನ್ ಜಂಗಲ್ ನ ಧ್ವಂಸ ಮಾಡೋಣ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಬನ್ನಿ 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 ಬನ್ನಿ. ಅಮೆಝಾನ್ ಕಾಡಿಗೆ ಸ್ವಾಗತ ಸುಸ್ವಾಗತ. ನಾಡಿ ಬಿಟ್ಟು ಕಾಡಿ ಸೇರ್ಕೊಳ್ಳೋ ಸಮಯ ಬಂತು. ಸ್ವಲ್ಪ ನಾಡಿಗೆ ಟಾಟಾ ಹೇಳೋಣ. ಇನ್ನು 4 ದಿನ ಫುಲ್ ಕಟ್ ಆಫ್ ರೈನ್ ಫಾರೆಸ್ಟ್ ಎಕ್ಸ್ಪ್ಲೋರ್ ಮಾಡೋಣ. ನಾವು ಕೂಡ ಅಷ್ಟೇ ನೇಚರ್ ಅಲ್ಲಿ ಒಂದಾಗೋಣ. ನೆಕ್ಸ್ಟ್ 4 ದಿನ ಫೋನು, ವೈಫೈ, ಇಂಟರ್ನೆಟ್, ಎಲೆಕ್ಟ್ರಿಸಿಟಿ ಏನು ಇರಲ್ಲ. ಕಾಡೊಳಗೆ ಹೋಯ್ತಾ ಇರೋದೆ. ಹಾಯ್ ಬಾಬು ಅವರೇ. ಹಾಯ್ ಪಾಂಡು. ಹಾಯ್ ಬಾಬು. ರೆಡಿನ ಅಮೆಝಾನ್ ಕಾಡೊಳಗೆ ಹೋಗಕ್ಕೆ? ಎಕ್ಸೈಟ್ಮೆಂಟ್ ಇವಾಗಿಂದ ಶುರು ಆಗ್ತಾ ಇದೆ. ಇವಾಗ ಹತ್ಕೊಂಡು ಈ ಬೋಟ್ನ ಅಮೆಝಾನ್ ನದಿಲಿ ಹೋಗೋದು ನಮ್ಮ ಹೋಟೆಲ್ಗೆ. ಲಾಡ್ಜು ಏನದು, ಹೋಮ್ ಸ್ಟೇನ, ರೆಸಾರ್ಟ್, ಲಾಡ್ಜಾ? ರೆಸಾರ್ಟ್. ಓ ರೆಸಾರ್ಟ್ ಏನ್ ಗೊತ್ತಾ, AC ಇರುತ್ತೆ ಮತ್ತೆ ಎಲ್ಲ ಇರುತ್ತೆ. ಇವ್ರಿಗೆ ವೈಫೈ, AC, ಟಿವಿ, ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು. ಮುಂದೆ ಮಾರಿ ಹಬ್ಬ. ಅದ್ರ ಜೊತೆಗೆ ಮೇ 23ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಮೇ 23ನೇ ತಾರೀಕು ಜಪಾನ್ಗೆ ಹೋಗೋಣ. ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದ 15 ಜನನ ಅಮೆಝಾನ್ ಕಾರ್ಡ್ ನ ಎಕ್ಸ್ಪ್ಲೋರ್ ಮಾಡಕ್ ಕರ್ಕೊಂಡು ಹೋಗ್ತಾ ಇದೀವಿ. ಎಲ್ಲರಿಗೂ ಜೋಶ್ ಹೆಂಗಿದೆ? ಜೋಶು ಎಕ್ಸ್ಪ್ಲೋರ್ ಮಾಡಕ್ ರೆಡಿನಾ? ವೆಲ್ಕಮ್ ಟು ಅಮೆಝಾನ್. ನೆಕ್ಸ್ಟ್ 1 ಅವರ್ ಈ ಬೋಟ್ ಅಲ್ಲಿ ಅಮೆಝಾನ್ ಕಾಡ್ ಒಳಗೆ ಹೋಗ್ತಾ ಇದೀವಿ. ಈಗ ಫುಲ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. ನಾವು ಒಂದು 5 ದೇಶದ ಅಮೆಝಾನ್ ನೋಡಿದೀವಿ. ಆದ್ರೆ ನಮ್ಮ ಕನ್ನಡಿಗರನ್ನ ಕರ್ಕೊಂಬಂದು ತೋರಿಸ್ತಾ ಇರೋದು ಏನೋ ಒಂಥರ ಖುಷಿ ಕೊಡುತ್ತೆ ನಮ್ಗೆ. ಅವ್ರು ಖುಷಿ ಪಡೋದು, ನಾನು ಖುಷಿ ಪಟ್ಟಂಗೆ. ಹೆಂಗಿದೆ ನೋಡಿ ಮಕ್ಕಳು ಖುಷಿ ಎಲ್ಲಾರ್ಗು. ಎರಡು ಅವರ್ ಬಸ್ ಡ್ರೈವ್ ಆದ್ಮೇಲೆ 1 ಅವರ್ ಬೋಟ್ ಡ್ರೈವ್ ಆದ್ಮೇಲೆ ನಮ್ಮ ಮುಯ್ಯನ ಲಾಡ್ಜ್ಗೆ ಬಂದು ತಲುಪಿದೀವಿ. ಲಾಡ್ಜ್ ಅವ್ರನ್ನ ವೆಲ್ಕಮ್ ಮಾಡಕ್ ಕಾಯ್ತಾ ಇದಾರೆ. ನಾವು ಅಷ್ಟೇ ಎಕ್ಸೈಟೆಡ್ ಇದೀವಿ. ನಾವು ಅಷ್ಟೆಲ್ಲ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬ ಕೂಡ. ಹೇಗಿತ್ತು ರೈಡ್? ಹೆಂಗಿತ್ತು ಬೋಟ್ ರೈಡ್? ಮುಂದಿನ 4 ದಿನ ಎಲ್ಲಿರ್ತೀವಿ ಸರ್? 4 ದಿನ ಸೊ ನಾಡಿಗೆ ಬಾಯ್ ಬಾಯ್, ಎಡಿಗೆ ಕಾಡಿಗೆ ಹಾಯ್ ಹೇಳ್ತಾ ಇದ್ದೀವಿ. ವೆಲ್ಕಮ್ ಟು ಅಮೆಝಾನ್ ಒನ್ಸ್ ಅಗೇನ್. ನೆಕ್ಸ್ಟ್ 4 ದಿನ ಇಂಟರ್ನೆಟ್, ವೈಫೈ, ಎಲೆಕ್ಟ್ರಿಸಿಟಿ, ಹೊರಗಿನ ಪ್ರಪಂಚಕ್ಕೆ ನಾವೊಬ್ಬರೇ ಅಲ್ಲ, ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು. ಅಮೆಝಾನ್ಗೆ ಸ್ವಾಗತ. ಇವಾಗ ತಾನೇ ಬಂದು ಇಳಿದೀವಿ. ಬಂದ ತಕ್ಷಣ ಏನಪ್ಪ ಕಾರ್ಯಕ್ರಮ ಅಂತ ಹೇಳಿದ್ರೆ ಫಸ್ಟ್ ಹೊಟ್ಟೆಗೆ ಹಾಕೊಂಡು ವಾಕಿಂಗ್ ಮಾಡಕ್ ನಡೀತಾ ಇರೋದು. ಸೊ ಫಸ್ಟ್ ಹೊಟ್ಟೆಗೆ ಹಾಕೋಣ ಬನ್ನಿ. ಏನಿದೆ ತಿನ್ನಕ್ಕೆ? ಫ್ರೂಟ್ಸ್
ಫ್ರೂಟ್ಸ್ ಸಲಾಡ್ ಇದೆ. ಅಮೆಝಾನ್ ಅಂದ್ರೇನೆ ಫ್ರೂಟ್ಸ್ ಫ್ರೂಟ್ಸ್ ಫ್ರೂಟ್ಸ್. ಇಲ್ಲಿ ಸಿಗುವಂತ ಫ್ರೂಟ್ಸ್ ಎಲ್ಲೂ ಸಿಗಲ್ಲ. ಸೊ ಫ್ರೂಟ್ಸ್ ಬಾರ್ಸೋಣ. ಅಮೆಝಾನ್ಗೆ ಬಂದು ಹೋಟೆಲ್ಗೆ ಚೆಕ್ ಇನ್ ಆದ್ವಿ. ಚೆಕ್ ಇನ್ ಆಗಿದ ತಕ್ಷಣ ಅಮೇಝಿಂಗ್ ಆಗಿರೋ ಊಟ ರೆಡಿಯಾಗಿದೆ. ವೆಜ್ಜು, ನಾನ್ ವೆಜ್ಜು, ಥರವಾದ ಐಟಮ್ಮು, ಫಿಶ್ಶು, ತರಕಾರಿಗಳು, ಬನಾನಾ ಚಿಪ್ಸು, ಕೇಕು, ಆಮೇಲೆ ಇಲ್ಲಿ ನೋಡಿ ಸಿವಿಚಿ, ಅಲ್ಲಿ ಬಜ್ಜಿ. ನಮ್ಮ ಕನ್ನಡಿಗರೆಲ್ಲ ಕೂತ್ಕೊಂಡು ಬೋಟ್ ರೈಡ್ ಮಾಡಿಸ್ಕೊಂಬಂದು ತುಂಬ ಸುಸ್ತಾಗಿದ್ದಾರೆ. ತೆಪ್ಪ ತಳ್ಳಿದ್ರಲ್ಲ, ಎಲ್ಲರೂ ಊಟ ಎಂಜಾಯ್ ಮಾಡ್ತಾ ಇದ್ದಾರೆ ಇವಾಗ. ಯಾಕಂದ್ರೆ ಮುಂದೆ ಇದೆ 3 ದಿನ ಮಾರಿ ಹಬ್ಬ ಎಲ್ಲರಿಗೂ. ಅಮೆಝಾನ್ ಕಾರ್ಡಲ್ಲಿ ಭರ್ಜರಿಯಾಗಿ ಊಟ ಆಯಿತು. ಭರ್ಜರಿಯಾಗಿ ಊಟ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ವಿ ನಾವು ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರಿಗೆ. ಸೊ ಬನ್ನಿ ಇವಾಗ ರೂಮ್ ತೋರಿಸುವ ಸಮಯ. ರೆಡಿನಾ ರೂಮ್ ನೋಡೋಕ್ಕೆ? ಅಮೆಝಾನ್ ಕಾರ್ಡಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಇದೆ ಸೇಮ್ ರೂಮ್ ಕೊಟ್ಟಿದ್ದೀವಿ. ಫಸ್ಟ್ ಒಂದು ರೂಮ್ನ ತೋರ್ಸೋಣ. ವೆಲ್ಕಮ್ ವೆಲ್ಕಮ್ ಅಮೆಝಾನ್ ಚಿನ್ನು. ಅದ್ಭುತವಾಗಿದೆ ಗುರು. ಆಕ್ಚುಲಿ ಏನು ಗೊತ್ತಾ, ಇಲ್ಲಿ ಲೈಟ್ ಬಂದ್ಬಿಟ್ಟು ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮಾತ್ರ ನಮಗೆ ಪವರು, ಎಲೆಕ್ಟ್ರಿಸಿಟಿ ಎಲ್ಲ ಕೊಡೋದು. ಆಮೇಲೆ ಇಲ್ಲಿ ನಾವು ಫೋನ್ ಚಾರ್ಜ್ ಮಾಡೋಕ್ಕೇನು ಇಲ್ಲ. ಕಿಚನಲ್ಲಿ ಹೋಗಿ ಚಾರ್ಜ್ ಮಾಡ್ಕೊಬೇಕು ಎಲ್ಲಾರ್ದು ಡೈನಿಂಗ್ ಸ್ಪೇಸಲ್ಲಿ. ಆಮೇಲೆ ಇದು ಬೆಡ್ ಜಾಗ. ಒಳ್ಳೆ ಹನಿಮೂನಿಗೆ ಬಂದವ್ರಿಗೆ ರೆಡಿ ಮಾಡೋಲ್ಲ ಚಿನ್ನು. ಯಾವ 5 ಸ್ಟಾರ್ ಹೋಟೆಲ್ ರೆಡಿ ಮಾಡೋದಕ್ಕೆ ಈ ತರ ಮಾತ್ರ. ಮೇಲ್ಗಡೆ ನೋಡಿ ಫುಲ್ ಓಪನ್ ಕುಲ್ಲಂ ಕುಲ್ಲ. ಆದ್ರೆ ಗಾಳಿಗೆ ಕಡೆ ನೆಟ್ ಹಾಕಿದ್ದಾರೆ. ಇಲ್ಲಿ ಎಲ್ಲ ಕಡೆ ನೆಟ್ ಹಾಕಿದ್ದಾರೆ. ನೆಟ್ಟಿನ ಬೇಕಾದ್ರೆ ಕ್ಲೋಸ್ ಮಾಡ್ಬೋದು ನಾವು ಹಿಂಗೆ. ನೆಟ್ ಹಾಕಿರೋದ್ರಿಂದ ಸೊಳ್ಳೆ ಬರಲ್ಲ. ಇವಾಗ ಬೆಡ್ ಟೆಸ್ಟ್ 1 2 3 ಉಚ್ಕೋ. ಗಾಡ್, ಗುಡ್ ನೈಟ್. ಬರೀ ರೂಮ್ ಅಷ್ಟೇ ನೋಡಿದ್ರೆ ಸಾಕಾ? ರೂಮ್ ನೋಡಿದಾಯ್ತು, ಬೆಡ್ ಟೆಸ್ಟ್ ಮಾಡಿದಾಯ್ತು. ಆದ್ರೆ ಅಮೇಜಿಂಗ್ ಪಾರ್ಟ್ ಏನ್ ಗೊತ್ತಾ? ಬಾಲ್ಕನಿಗೆ ಸ್ವಾಗತ ಸುಸ್ವಾಗತ. ಯೂಶಲಿ ಬಾಲ್ಕನಿ ಅಮೆಝಾನ್ ನದಿಗೆ ಸಿಗೋದು ಪುಣ್ಯ ಮಾಡಿರ್ಬೇಕು. ಆಕ್ಚುಲಿ ಇದು ಬಂದು ಜೋಕಾಲಿ. ಅಪ್ಪ ಬಿಸಿಲು ಹಾಕೊಂಡು ಹೊಡಿತಾ ಇತ್ತ. ಇಲ್ಲ ಅಂದಿದ್ರೆ ಜೋಕಾಲಿ ಆಟ ಆಡ್ಕೊಂಡು ಅಮೆಝಾನ್ ನದಿ ನೋಡ್ಕೊಂಡು ಪಕ್ಷಿಗಳ ಸೌಂಡ್ ಕೇಳ್ಕೊಂಡು ಟೈಮ್ ಸ್ಪೆಂಡ್ ಮಾಡಬಹುದು. ಬಾತ್ರೂಮ್ ಹೆಂಗಿದೆ ಗೊತ್ತಾ? ಬನ್ನಿ ತೋರಿಸ್ತೀನಿ. ನಾನ್ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಾತ್ರೂಮ್ ಇಷ್ಟೊಂದು ಫೆಸಿಲಿಟೀಸ್ ಇರುತ್ತೆ ಈ ಕಾಡಲ್ಲಿ ಅಂತ. ಟೈಲ್ಸ್ ಹಾಕಿದ್ದಾರೆ. ಆಮೇಲೆ ಒಳ್ಳೆ ಸೋನಾ ತರ ಮಾಡಿ ಇಲ್ಲಿ ಶವರಲ್ಲಿ ಕ್ಲೀನ್ ಆಗಿ ಹಾಟ್ ವಾಟರ್ ಬರುತ್ತೆ ಗುರು. ಯಾವಾಗ್ಲೂ ಹಾಟ್ ವಾಟರ್ ಬರುತ್ತೆ. ಸೋಪು ಗೀಪು ಎಲ್ಲ ಇಟ್ಟವ್ರೆ. ಆಮೇಲೆ ಕಿರಣ್ ಹಾಟ್ ವಾಟರ್ ಅಂತ ಹೇಳ್ದೆ ಅಲ್ವಾ? ಯಾವ ವಾಟರ್ ಬರುತ್ತೆ ನಮ್ಗೆ ಸ್ನಾನ ಮಾಡಕ್ಕೆ? ಗೊತ್ತಿಲ್ಲಪ್ಪ. ಇಲ್ಲಿ ನೋಡಿದ್ರೆ ನೀರು ಯಾವ ಕಲರ್ ಇದೆ? ಉಚ್ಚೆ ಮಾಡೋರು ಯಾರು ಇಲ್ಲ. ಅದೇ ಇರೋದು. ಇದು ಬರ್ತದೆ ಡೈರೆಕ್ಟ್ ಆಗಿ ಅಮೆಝಾನ್ ನದಿಯಿಂದ ಪಂಪ್ ಆಗೋ ಬರೋ ನೀರು. ಫ್ಲಶ್ ಮಾಡಿದ್ರು ಸೇಮ್ ಕಲರ್. ಬಿಕಾಸ್ ಇದು ಬರ್ತದೆ ಅಮೆಝಾನ್ ನದಿಯಿಂದ. ಹೌದಾ? ಎಸ್, ಎಕ್ಸಾಕ್ಟ್ಲಿ. ಫ್ಲಶ್ ಮಾಡೋರು ಅನ್ಕೊಂಡೆ. ಗೊತ್ತಾಗುತ್ತೆ. ಇಲ್ಲಿ ಕೂಡ ಅಷ್ಟೇ ಕಾಣಿಸಲ್ಲ ನಮ್ಗೆ. ಕಾಣಿಸ್ತಾ ಇದೆಯಾ? ಫುಲ್ ಅಮೆಝಾನ್ ನೀರು. ಅದಕ್ಕೋಸ್ಕರ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಒಂದು ಜಗ್ ಇಟ್ಟಿದ್ದಾರೆ. ಹಲ್ಲು ತೊಜ್ಜಕ್ ಮಾತ್ರ, ಬ್ರಷ್ ಮಾಡಕ್ ಮಾತ್ರ ಈ ನೀರು ಯೂಸ್ ಮಾಡಿ, ಅಂದ್ರೆ ಪ್ಯೂರ್ ನೀರು ಯೂಸ್ ಮಾಡಿ. ಸ್ನಾನ ಮಾಡಕ್ಕೆಲ್ಲ ಅಮೆಝಾನ್ ನದಿನ ನೀರೇ ಯೂಸ್ ಮಾಡಿ ಅಂತ ಹೇಳ್ತಾರೆ. ಹಂಗೆ ಮುಂದೆ ತೋರಿಸ್ತೀನಿ ಬನ್ನಿ. ಒಂದ್ ಸ್ವಲ್ಪ ಮುಂದೆ ತೋರಿಸ್ತೀನಿ ನಿಮ್ಗೆ. ಗೇಮ್ಸ್ ಆಡಕ್ಕೆಲ್ಲ ಏನೇನೋ ಇಟ್ಟವ್ರೆ ಗುರು. ಇದು ಕಿಚನ್ ಏರಿಯಾನ, ಡೈನಿಂಗ್ ಏರಿಯಾ. ಇಲ್ಲಿ ಎಲ್ಲಾ ತರ ನಮ್ಗೆ ಫುಡ್ ಫೆಸಿಲಿಟೀಸ್ ಇರುತ್ತೆ. ಆಮೇಲೆ ಬೇಕು ಅಂದ್ರೆ ನಾವು ಕಟ್ ಆಫ್ ಆಗ್ಬಿಟ್ಟಿದ್ವಿ ಹೊರಗಡೆ ಜಗತ್ತಿದ್ದ ಅಲ್ವಾ? ಸೊ ಇಲ್ಲಿ ಡ್ರಿಂಕ್ಸ್ ಆಗಿರ್ಬೋದು, ಸ್ನಾಕ್ಸ್ ಆಗಿರ್ಬೋದು. ಅದು ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಮೆಡಿಕಲ್ ಸಪ್ಲೈಸ್, ದಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಬೇಸಿಕ್ ನೆಸೆಸಿಟೀಸ್, ಸ್ವಿಮ್ ಸೂಟ್ ಆಗಿರ್ಬೋದು ಅಥವಾ ಫುಲ್ ಸ್ಲೀವ್ ಶರ್ಟ್ ಆಗಿರ್ಬೋದು. ಮತ್ತೆ ಎಲ್ಲ ವಾವ್. ಇವನ್ ದ ಸ್ಯಾನಿಟರಿ ಪ್ಯಾಡ್ಸ್, ಸಿಗರೇಟು, ಎಣ್ಣೆ, ಹಲ್ತಿಕ್ಕದು, ಶೇವಿಂಗ್ ಕ್ರೀಮು, ಏನೇನು ಬೇಕು ನೆಸೆಸಿಟಿ ಆಗಿರೋ ಸೊಳ್ಳೆ ಸ್ಪ್ರೇಯಿಂದ ಹಿಡ್ದು ತೊಪ್ಪಿಯಿಂದ ಹಿಡ್ದು ಎಲ್ಲ ಸಿಗುತ್ತೆ. ಸೊ ನೋಡಿದ್ರಲ್ಲ ಅಮೆಝಾನ್ ಜಂಗಲ್ ಹೆಂಗಿತ್ತು ಅಂತ. ಅಮೇಝಿಂಗ್ ಜಾಗ ಕರ್ಕೊಂಡ್ಬಂದಿದ್ದೀವಿ. ಇವಾಗ ಸ್ನಾನ ಮಾಡಿಕೊಂಡು ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಎಕ್ಸ್ಪಿಡಿಷನ್ ಮಾಡೋಕೆ ಹೋಗೋಣ. ಅಮೆಝಾನ್ ಜಂಗಲ್ನ ಎಕ್ಸ್ಪ್ಲೋರ್ ಮಾಡೋಣ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದ ಜೊತೆ. ಇವಾಗ ಸದ್ಯಕ್ಕೆ ಹೋಗ್ಬಿಟ್ಟು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ. ಕಿರಣ ಎಷ್ಟು ಎಕ್ಸೈಟ್ ಆಗಿ ಹೇಳ್ತಾನೆ, ಪಾಪ ವಾಯ್ಸೇ ಬರ್ತಾ ಇಲ್ಲ. ನನ್ನ ವಾಯ್ಸ್ ನಿಮಗೆ ಗೊತ್ತಲ್ಲ, ಗ್ರೂಪ್ ಟೂರಲ್ಲಿ ಇದ್ದಾಗ ಯಾವಾಗಲೂ ನನ್ನ ವಾಯ್ಸ್ ಹೋಗುತ್ತೆ. ಇದು ಇವಾಗಲೂ ಅಷ್ಟೇ ಕಾಮನ್ನು ವಾಯ್ಸ್ ಹೋಗಿದೆ. ಟೈಮ್ ಈಗ ರಾತ್ರಿ 8 ಗಂಟೆ. ಏನಪ್ಪ ಹಿಂಗೆ ರೆಡಿ ಆಗಿದ್ದೀವಿ ಅಂತ ಕೇಳ್ತಾ ಇದ್ದೀರಾ? ನಾವೀಗ ಮೊಸಳೆ ಹಿಡಿಯಕ್ಕೆ ಹೋಗ್ತಾ ಇದೀವಿ. ಮೊಸಳೆ ಹಿಡಿಯಕ್ಕೆ ನೆಟ್ ಯಾಕೆ? ಆಕ್ಚುಲಿ ಬಾಡಿ ಫುಲ್ ಕವರ್ ಮಾಡ್ಕೋಬಹುದು. ಎಷ್ಟೇ ಕವರ್ ಮಾಡ್ಕೊಂಡ್ರು ಕೂಡ ಸೊಳ್ಳೆ ಕಚ್ಚುತ್ತೆ. ಆದ್ರೆ ಮಕ್ಕಳಿಗೆ ಸ್ವಲ್ಪ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಇರಲಿ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡು ಹಾಕೊಂಡಿದೀವಿ. ಸೊಳ್ಳೆ ಸಖತ್ ಬರುತ್ತಿಲ್ಲ, ಅದಕ್ಕೆ ಇದನ್ನ ಹಾಕೊಂಡು ರಾತ್ರಿ 8 ಗಂಟೆಗೆ ಮೊಸಳೆ ಹಿಡಿಯಕ್ಕೆ ಹೋಗ್ತೀವಿ. ಬನ್ನಿ. ಅಮೆಝಾನ್ ಕಾಡ್ ಮಧ್ಯದಲ್ಲಿ ಹೋಗ್ತಾ ಇದೀವಿ. ರಾತ್ರಿ ಮೊಸಳೆ ಹೊಡ್ಕೊಂಡು ಅದೇ ಫುಲ್ಲು ನೋಡಿ, ಗಿಡಗಳು ಹಿಂಗೆ ಕವರ್ ಆಗಿದೆ. ಓ ಮೈ ಗಾಡ್. ನಮ್ಮ ಇನ್ನೊಂದು ಬೋಟ್ ಅವ್ರಿಗೆ
ಸಿಕ್ತು ಅನ್ಸುತ್ತೆ, ಹುಡುಕ್ತಾವ್ರೆ. ಓ ಓ ಏನು ಗುರು ಅದು? ಓಕೆ ಇವತ್ತು ಎಂತೆಂಥ ಸ್ನೇಕ್ ನೋಡಿದ್ವಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ಅಮೆಝಾನ್ ಸ್ನೇಕು ಯೆಲ್ಲೋ ಕಲರ್ ಮತ್ತು ಗ್ರೇ ಕಲರ್ ಸ್ನೇಕ್ ನೋಡಿದ್ವಿ, ಮತ್ತು 2-3 ಥರದ್ದು ಕೇಮನ್ಸ್ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು ಎಕ್ಸ್ಕರ್ಷನ್ನು. ಆ ಅಮೆಝಾನ್ ಕಾಡಿನ ಆ ಸ್ಮೆಲ್ ಇದೆಯಲ್ಲ, ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಫ್ಲೈಯಿಂಗ್ ಪಾಸ್ ಕುಟುಂಬದನ್ನು ಕರ್ಕೊಂಡ್ಬಂದು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾ ಇದ್ದೀವಿ. ಎಲ್ಲರೂ ನೋಡಿ ಖುಷಿಯಾಗಿ ಹೋಗ್ತಾರೆ ಇವಾಗ ಊಟ ತಿನ್ನಕ್ಕೆ. ಅಮೆಝಾನ್ ಕಾಡಲ್ಲಿ ಚಿತ್ರಾನ್ನ ಮಾಡಬೇಕು ಅಂತ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ಕಿಚನ್ಗೆ ನುಗ್ಬಿಟ್ಟವ್ರೆ. ಓ ಏನ್ರಪ್ಪ, ಏನು ಮಾಡ್ತಾ ಇದ್ದೀರಾ? ಬಿರಿಯಾನಿ ಐಟಮ್ಸ್ ಎಲ್ಲ ಇದೆಯಾ? ಅವರೇ ಮಾಡ್ಬಿಟ್ಟವ್ರೆ. ಇದು ವೆಜ್ ಪಲಾವ್. ಹೌದಾ? ನಾನು ಮಾಡಿರೋದು ವೆಜ್ ಪಲಾವ್. ಇಲ್ಲಿ ವೆಜ್ ಪಲಾವ್ ಮಾಡಿದ್ದೀನಿ ಇವತ್ತು. ಏನು ಮಾಡ್ತಾ ಇದ್ದೀರಾ? ಇದು ಸ್ವಲ್ಪ ಕಾಳೆಲ್ಲ ಬೇಯಿಸ್ತಾ ಇದ್ದೀನಿ. ಅಮೆಝಾನ್ ಫಾರೆಸ್ಟ್ ಕಾಳು ಬೇಯಿಸ್ಕೊಂತ ಇದ್ದೀನಿ, ಬಾಯೆಲ್ಲ ಕೆಟ್ಟೋಗಿತ್ತು. ಅವ್ರದ್ದು ಸ್ವಲ್ಪ ಬಸ್ಸಾರು ಥರ ಮಾಡ್ತಾ ಇದ್ದೀನಿ. ಅಮೆಝಾನ್ ಕಾಡಲ್ಲಿ ನಿಮ್ಮದೇ ಆವಳಿ ಅನ್ನಿ. ಫುಲ್ ನಮ್ಮದೇ ಅವಳಿ. ಬೆಳಗ್ಗೆ ಒಗ್ಗರಣೆ ಹಾಕಿದ್ದೀವಿ. ಏನು ಬೇಳೆ ಇದು? ಗೊತ್ತಿಲ್ಲ, ಅಮೆಝಾನಲ್ಲಿ ನಮ್ಮ ತೊಗರಿ ಬೇಳೆ ಥರ ಕೇಳಿದ್ವಿ, ತೊಗರಿ ಬೇಳೆ ಥರ ಕೊಟ್ಟರು. ಸೊ ಅದೇ ಒಗ್ಗರಣೆ ಹಾಕಿದ್ದೀವಿ. ತೋರಿಸಿ, ಏನು ಮಾಡಿದ್ದೀರಾ? ವೆಜ್ ಪಲಾವ್. ಓಹೋ ಅಕ್ಕ, ವೆಜ್ ಪಲಾವ್ ತೋರ್ಸಕ್ಕ. ಓ ಚಿಕನ್ ಪೆಪ್ಪರ್ ಡ್ರೈ ಮಾಡ್ತೀವಿ, ಹಾಂ, ಅದೇ ತರ ಚಿಕನ್ ಪೆಪ್ಪರ್ ಡ್ರೈ ಮಾಡಿದ್ದೀವಿ. ಮಸಾಲೆ ಎಲ್ಲ ಸಿಗ್ತಾ? ಮಸಾಲೆ ಎಲ್ಲ ಮೈಸೂರಿಂದ ತಂದಿದೆ. ಹೌದಾ, ಸೂಪರ್. ನಡೀರಿ ಹಂಗಂದ್ರೆ ಇವಾಗ ಅಮೆಝಾನ್ ಕಿಚನ್ ಅಪ್ಪ ಇದು. ಅಪ್ಪ ಇವರೆಲ್ಲ ನಗ್ತಾವ್ರೆ, ಇವ್ರಿಗೆಲ್ಲ ಟಾರ್ಚರ್ ಕೊಟ್ಟು ಮಾಡಿರೋದಕ್ಕೆ. ಓಲಾ ಡಾಲ್ಫಿನ್ 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 ಡಾಲ್ಫಿನ್. ನಾನು ಕಾಲಿಗೆ ಏಟ್ ಮಾಡ್ಕೊಂಡು ರಕ್ತ ಬಂದಿದೆ ಫುಲ್. ಇಲ್ಲಿ ನೋಡಿ ರಕ್ತ ಸುರಿದೆ. ಸತ್ತೋಗಿರೋ ಕೇಮನ್ನ ನೋಡ್ತಾ ಇದೀವಿ ನಾವಿವಾಗ. ಅನಕೊಂಡ ಹುಡುಕ್ತಿರ ಹೋಗಲ್ಲ ನಾವಿವತ್ತು, ಹುಡುಕ್ಲೇಬೇಕು ಅನಕೊಂಡನ. ಬೋನಸ್ ಯಾಸ್, ಗುಡ್ ಮಾರ್ನಿಂಗ್, ಶುಭೋದಯ. 2ನೇ ದಿನ ನಮ್ಮ ಅಮೆಝಾನ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದೀವಿ. ನಾವು ಹೆಂಗೆ ಬೆಳಗಿನ ಜಾವ 7 ಗಂಟೆಗೆ ಎಲ್ಲ ಹೋಗ್ತಿದೀವಿ ಗೊತ್ತಾ ನಾವು? ಇಲ್ಲಿನ ಪಿಂಕ್ ಡಾಲ್ಫಿನ್ಸ್ ತುಂಬಾನೇ ಫೇಮಸ್ ಅಮೆಝಾನ್ ನದಿಯಲ್ಲಿ. ಅದು ಬಿಟ್ಟು ಸ್ಲಾತ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ಪ್ರಾಣಿ ನೋಡಿ ಸಿಗುತ್ತಲ್ಲ, ಅದನ್ನ ಹಿಡ್ಕೊಂಬರಲ್ಲಪ್ಪ, ಬರೀ ನೋಡ್ಕೊಂಡ್ ಬರ್ತೀವಿ. ಲೆಟ್ಸ್ ಗೋ. ನಾವೀಗ ಯಾನಾ ಯಾಕು ರಿವರ್ ಇಂದ ಅಮೆಝಾನ್ ರಿವರ್ ಕನೆಕ್ಟ್ ಆಗ್ತಾ ಇದ್ದೀವಿ. ಕೆಚುವಾ ಲ್ಯಾಂಗ್ವೇಜ್ ಅಲ್ಲಿ ಯಾನಾ ಯಾಕು ರಿವರ್ ಅಂದ್ರೆ ಬ್ಲ್ಯಾಕ್ ವಾಟರ್ ಅಂತ. ಯಾಕೆ ಗೊತ್ತಾ? ಇಲ್ಲಿ ನೋಡಿ, ಫುಲ್ಲು ಕಪ್ಪಗಿದೆ ಇದು. ಈ ನದಿ ಹೋಗಿ ಅಮೆಝಾನ್ಗೆ ಸೇರ್ಕೊಳ್ಳುತ್ತೆ. ಆಮೇಲೆ ಇದು 35ರಿಂದ 40 ಮೀಟರ್ ಡೀಪ್ ಇದೆಯಂತೆ ಈ ರಿವರು. ಹಲೋ, ಗುಡ್ ಮಾರ್ನಿಂಗ್. ಏನ್ ಮಾಡ್ತಾ ಇದೀರ ಎಲ್ಲಾರು? ಪ್ರಾಣಿಗಳು ಸಿಗ್ತಾ? ಏನ್ ಸಿಕ್ತಮ್ಮ? ಸಿಕ್ತಾ? ಹಾವು ಸಿಕ್ತಾ? ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಬಂದ್ರು 3 ಟೋರ್ ಸ್ಲಾತ್ ನೋಡಕ್ಕೆ. ಸರ್ ನೋಡಿದ್ರ? ಸೂಪರ್ ಆಗಿ ಕಾಣ್ತದೆ ನೋಡಿ. ಅಲ್ಲಿ ಅದು ತುಂಬಾ ಸ್ಲೋ ಅಂತ ನಡೆಯೋದು, ತುಂಬಾ ಸ್ಲೋ. ಅದು ಮೂವ್ಮೆಂಟ್ ಆಗ್ತಾ ಇಲ್ಲ. ಸುಮಾರು ಹೊತ್ತಿಂದ ನೋಡ್ತಾ ಇದೀವಿ, ಮೂವ್ಮೆಂಟ್ ಆಗ್ತಾ ಇಲ್ಲ. ನಮ್ಮವರೆಲ್ಲ 3 ಟೈಮ್ಸ್ ಸ್ಲಾಟ್ ನೋಡ್ತಾರೆ. ನಾನು ಕಾಲಿಗೆ ಏಟ್ ಮಾಡ್ಕೊಂಡು ರಕ್ತ ಬಂದಿದೆ ಫುಲ್. ಇಲ್ಲಿ ನೋಡಿ ರಕ್ತ ಸುರಿದೆ. ನಮ್ಮ ಡಾಕ್ಟರ್ ರೆಡಿ ಮಾಡಿದ್ರು, ಮಾಡ್ಕೊಂಡು ನಾನು 3 ಟೈಮ್ಸ್ ಸ್ಲಾಟ್ ನೋಡ್ತಾ ಇದ್ದೀನಿ. ಪಾಂಡವ್ರು ಏನ್ ಕಾಣಿಸ್ತು? ಸ್ಲಾತ್ ನೋಡಿ, ಅಲ್ಲೇ ಹ್ಯಾಂಗ್ ಮಾಡ್ಕೊಂಡ್ ಕೂತಿದೆ, ಒಂದ್ ಎಲೆ ತಿಂತಾ ಇದೆ ನೋಡಿ ನಿಧಾನಕ್ಕೆ. ಮುಖ ಕಾಣಿಸ್ತೇವೆ ನೋಡಿ ಇವಾಗ ಅದ್ರದ್ದು. ಮೇಡಮ್ ಸೂಪರು. ಡಾಲ್ಫಿನ್ 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 ಡಾಲ್ಫಿನ್. How murky it's over there. ಇಲ್ಲಿ ಇಲ್ಲೇ ಇಲ್ಲೇ ಇದೆ ನೋಡಿ ಡಾಲ್ಫಿನ್. ರೈಟ್ ಅಲ್ಲಿ Black water is mostly concentration. ಇಲ್ಲಿ Too much. ನಾವಿವಾಗ ಡಾಲ್ಫಿನ್ ಹುಡುಕ್ತಾ ಇದೀವಿ. ಏನಪ್ಪಾ ಅಂದ್ರೆ, ಒಂದು ನದಿ ಬಂದು ಅಮೆಝಾನ್ ನದಿಗೆ ಕನೆಕ್ಟ್ ಆಗುತ್ತೆ. ಈ ಜಾಗದಲ್ಲಿ ಡಾಲ್ಫಿನ್ಸ್ ಎಂತ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ 2 ಸದೇ ಅಲ್ಲಿ ಕಾಣಿಸ್ಕೊಂತ. ಇದು ಇಂಟರ್ಸೆಕ್ಷನ್ ಆದಾಗ ಇಲ್ಲಿ ಊಟ ಚೆನ್ನಾಗಿ ಸಿಗುತ್ತೆ, ಮೀನುಗಳಾಗಿರ್ಬೋದು, ನ್ಯೂಟ್ರಿಷನ್ಸ್ ಆಗಿರ್ಬೋದು. ಅದಕ್ಕೆ ಏನ್ ಮಾಡ್ತಾವೆ ಡಾಲ್ಫಿನ್ಸ್ಗಳು, ಕಳ್ಳರುಗಳು ಇಲ್ಲೇ ಬಂದು ಕಾಯ್ತಾ ಇರ್ತವೆ. ಇಲ್ಲೇ ಇದೆ ನೋಡಿ.
ಈ ಕಡೆ ಕಪ್ ವಾಟರ್ ಬಂತಲ್ಲ, ನಾನು ಹೇಳಿದ್ನಲ್ಲ ಬ್ಲ್ಯಾಕ್ ವಾಟರ್ ರಿವರ್, ಇದು ಅಮೆಝಾನ್ ರಿವರು. ಎರಡು ಜಾಯಿನ್ ಆಗೋ ಜಾಗದಲ್ಲಿ ಸಖತ್ತಿರುತ್ತೆ ಮೀನುಗಳು. ಒಂದು ಕಡೆಯಿಂದ ಪಾಸ್ ಆಗಿ ನಾವಿವಾಗ ಮೇನ್ ಅಮೆಝಾನ್ ರಿವರ್ಗೆ ಬಂದಿದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಸಿಗುವಂಥ ಅಮೆಝಾನ್ ನದಿಯಲ್ಲಿ ಸಿಗುವಂಥ ಡಾಲ್ಫಿನ್ಸು ಬೇರೆ ನದಿಯಲ್ಲಿ ಸಿಗಲ್ಲ. ಇವಾಗ ಗ್ರೇ ನೋಡಿದ್ವಿ ಅಲ್ಲ, ಇವಾಗ ಪಿಂಕ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಈ ಅಮೆಝಾನ್ ನದಿ ಬಂದ್ಬಿಟ್ಟು ಇವಾಗ ಬೆಳಿ ಕೇಳಿ ಮಳೆಗಾಲ ಎಷ್ಟು ಹೈಟಲ್ಲಿದೆ ನೋಡಿ. ಅದ್ ಕಡೆ ತೋರಿಸಿ ಚಿನ್ನ ಎಷ್ಟು ಹೈಟಲ್ಲಿದೆ ಗೊತ್ತಾಗುತ್ತೆ. ಎಷ್ಟು ಹೈಟಲ್ಲಿದೆ ನೋಡಿ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಅಕ್ಕಪಕ್ಕ ನಿಮಗೆ ಹಳ್ಳಿಗಳಿದೆ, ಅವರು ಇಲ್ಲಿ ಬಾಳೆಹಣ್ಣು ಅವೆಲ್ಲ ಬೆಳೀತಾರೆ, ವ್ಯವಸಾಯ ಮಾಡ್ಕೊಂಬಂದಿದ್ದಾರೆ ನೋಡಿ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು. ಎಸ್ ಎಸ್ ಸುಷ್ಮಾ ಮೇಡಮ್, ಹಾಯ್ ಅಂದ್ಬಿಟ್ಟಿಗ್ರಿ. ಜಯಾಜಿನಯ್ಯ ಏನಾಗಲ್ಲ ಅಲ್ಲಡಿ ಅಲ್ಲಿ. ವಾವ್ ಬಾಬು. ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರ ನಾವು ಅಮೆಝಾನ್ ನದಿ ಕರ್ಕೊಂಡ್ ಬಂದಿದ್ದೀವಿ. ಅಮೆಝಾನ್ ನದಿ ಕರ್ಕೊಂಡ್ರೆ ಮುಳುಗ್ದರೆ ಬಿಡ್ತೀವ. ಹೇಗಿದೆ ಶ್ವೇತಾ ಮೇಡಮ್ ಎಲ್ಲ? ಸುಷ್ಮಾ ಮೇಡಮ್ ಅವರು ಪಾಂಡು ಅವರೆಲ್ಲ ಡೈ ಹೊಡೆದು ಆಲ್ರೆಡಿ ಇದು ಮಾಡ್ತಾರೆ. ಅಲ್ಲಿ ನಮ್ಮ 75 ವರ್ಷದ ಸೀನಿಯರ್ ಸಿಟಿಸನ್ ಬಂದು ಆರಾಮಾಗಿ ಆಟ ಆಡ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಅಮೆಝಾನ್. ಕಮಾನ್ ಬಾಬು, ಕಮಾನ್ ಕಮಾನ್. ಅಮೆಝಾನ್ ಕುಂಭಮೇಳ ನೋಡ್ತಾ ಇದ್ದೀರಾ ಪಾಂಡು ಅವರೇ ನೀವು? ಆಸಮ್ ಆಸಮ್. ದಿಸ್ ಇಸ್ ಐ ಸ್ಪಿರಿಟ್ ಅಂತ ಹೇಳ್ಬೋದು ಆಕ್ಚುಲಿ. ಶ್ವೇತಾ ಮೇಡಮ್ ಹೆಂಗೆ ಅನಿಸ್ತು ಅಮೆಝಾನ್ ಬಂದು ಅಮೆಝಾನ್ ಅದೇ ಟಿಪ್ ತಗೊಂಡಿದ್ದು? ಸಾರ್ಥಕ ಅನಿಸ್ತಾ ಇದೆ. ಹೌದಾ? ಥ್ಯಾಂಕ್ಸ್ ಟು ಆಶಾ ಅಂಡ್ ಕಿರಣ್. ಯು ಡಿಡ್ ರಿಯಲಿ ಎ ಗುಡ್ ಜಾಬ್ ಮ್ಯಾಮ್. ಮೇಡ್ ದಿಸ್ ಪಾಸಿಬಲ್ ಫಾರ್ ಮೀ. ಇವಾಗ ಇನ್ನೊಬ್ರು ಹೇಗಿರ್ತಾ ಇದಾರೆ. ಈಗೇನ್ ಮಾಡೋದು? ಎಗರದು ಸುಮ್ಮನೆ ಕೈ ಬಿಟ್ಬಿಡೋದು. ಹಿಡ್ಕೊಳ್ಳಿ ಅಷ್ಟೇ ಅಷ್ಟೇ ಅಷ್ಟೇ. ಬಿಟ್ಬಿಡಿ, ಕಾಲ್ ಬಿಟ್ಬಿಡಿ ಫುಲ್ಲು. ಅದನ್ನ ಹಿಡ್ಕೊಳ್ಳಿ ಅಷ್ಟೇ. ಮೇಡಮ್ ಹೆಂಗಿದೆ? ಸೂಪರ್ ಸರ್, ಬಂಪರ್. ಹೆಂಗಿದೆ ಮಸ್ತಾಗಿದೆ ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿದೆ. ಹೇಗಿತ್ತು ಮೇಡಮ್? ಸೂಪರ್ ಆಗಿತ್ತು ಸರ್. ಅಮೆಝಾನ್ ನದಿಲಿ ಎಲ್ಲ ಬಿದ್ದಿ ಎದ್ದಿ ಬರ್ತಾ ಇದಾರೆ. ಹೆಂಗಿದೆಯಪ್ಪ? ಸಕ್ಕತ್ತಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ರಾ? ತುಂಬಾ ಚೆನ್ನಾಗಿತ್ತು. ಓ, ಅಮೆಝಾನ್ ಕಾಡಲ್ಲಿ ಬೋಟ್ ಮೊದಲೇ ಬಾರಿ ಓಡಿಸ್ತಾ ಇರೋದು. ಸಖತ್ ಎಕ್ಸ್ಪೀರಿಯನ್ಸ್ ಮಾತ್ರ. ಇದುವರೆಗೂ ಈ ಥರ ಬೋಟ್ ಓಡಿಸಿಲ್ಲ ನಾನು ಅಮೆಝಾನ್ ಅಲ್ಲಿ. ನಿಜಾಲು ಓಡಿಸ್ತಾ ಇದ್ದೀನಿ. ಇದು ಬಂದು ತುಂಬ ನ್ಯಾರೋ ಇದೆ. ಸೊ ಸೈಲೆಂಟ್ ಆಗಿದ್ದೀವಿ. ಅನಕೊಂಡ ಮತ್ತು ಕೇಮನ್ ಅಂದರೆ ಮೊಸಳೆಗಳು ಇರುವ ಜಾತಿಯರ ಇದು. ಸೊ ಫುಲ್ ಸೈಲೆಂಟ್ ಆಗಿದ್ದೀವಿ, ಹುಡುಕ್ತಾ ಇದ್ದೀವಿ. ಎಲ್ಲರೂ ಹುಡುಕ್ತಾರ ಅನಕೊಂಡ.
ಅನಕೊಂಡ ಯಾಕೆ ಈ ಥರ ಇರುತ್ತೆ ಅಂದರೆ ಸ್ವ್ಯಾಂಪ್, ಅದಕ್ಕೆ ಕಮ್ಮಿ ನೀರಿರಬೇಕು. ಅನಕೊಂಡಕ್ಕೆ ಜಾಸ್ತಿ ನೀರು ಇರ್ಬೋದು, ಕಮ್ಮಿ ನೀರು ಇರ್ಬಿಟ್ಟು ಅಲ್ಲೇ ಸುತ್ತಾಕೊಂಡು ಮಲ್ಕೊಂಡಿರುತ್ತೆ ದಿನಗಳ್ಗಟ್ಟಲೆ. ಸೊ ಹುಡುಕ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಇಂಥ ಜಾಗದಲ್ಲಿ ದೊಡ್ಡ ನದಿಗಿಂತ ಈ ಥರ ಚಿಕ್ಕ ಚಿಕ್ಕ ಜಾಗದಲ್ಲಿ ಅನಕೊಂಡಗಳು ಮರಿಗೆ ಹಾಕ್ಕೊಂಡು ಇರ್ತವೆ. ಅನಕೊಂಡ ಹುಡುಕ್ತಿರ ಹೋಗಲ್ಲ ನಾವು ಇವತ್ತು, ಹುಡುಕ್ಲೇಬೇಕು ಅನಕೊಂಡನ. ಇಲ್ಲ ಇವರು ನ್ಯಾಷನಲ್ ಲೆವೆಲ್ ಸ್ವಿಮ್ಮರು ಇಳಿದ್ಬಿಟ್ಟು ಕರ್ಕೊಂಬರ್ತಾರಂತ ಅನಕೊಂಡನ. ಕರ್ಕೊಂಬರ್ತಾರ? ಹಾಂ, ಶ್ವೇತಾ ಮೇಡಮ್ ಅಲ್ಲ ಸುಷ್ಮಾ ಮೇಡಮ್. ಬೋಟ್ ಸಿಗಾಕೊಂಡ್ಬಿಟ್ಟಿದೆ ಮರದ ಕೆಳಗಡೆ. ಅಯ್ಯೋ ಅಯ್ಯೋ ಅಯ್ಯೋ, ಬೋಟು ಮರದ ಕೆಳಗಡೆ ಸಿಗಾಕೊಂಡ್ಬಿಟ್ಟಿದೆ. ಸತ್ತೋಗಿರೋ ಕೇಮನ್ನು ನೋಡ್ತಾ ಇದ್ದೀವಿ ನಾವಿವಾಗ. 2 ರೀಸನ್ ಸತ್ತಿರ್ಬೋದು ಅಂತ. ಒಂದು ಅನಕೊಂಡ ಅಟ್ಯಾಕ್ ಆಗಿ ಸತ್ತಿರ್ಬೋದು, ಇನ್ನೊಂದು ಅಥವಾ ಎಲೆಕ್ಟ್ರಿಕ್ ಈಲ್ ಇದನ್ನ ಎಲೆಕ್ಟ್ರಿಫೈ ಮಾಡಿರ್ಬೋದು. ಇವಾಗ ರೀಸೆಂಟ್ ಅನ್ಸುತ್ತೆ ಮೇ ಬಿ. ಹೆಂಗಿದೆ ಸರ್? ತುಂಬ ಚೆನ್ನಾಗಿದೆ. ಮೊಸ್ಲೆಗಳು ಸೈಟ್ ಮಾಡಿದ್ವಿ, ಅನಕೊಂಡ ಸೈಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅದೇನು ಸಿಕ್ಕಿದೆ ನಮ್ಮ ಅದೃಷ್ಟ. ಹುಡುಕ್ತಾ ಇದೀವಿ, ಸಖತ್ ಕಷ್ಟಪಟ್ಟು ಹುಡುಕ್ತಾ ಇದೀವಿ, ಸಿಗ್ತಾ ಇಲ್ಲ. ಅದೇ ನಮ್ಮನ್ನು ಹುಡುಕ್ತಾ ಇತ್ತು, ನಾವೇ ಅದನ್ನ ಹುಡುಕ್ತಾ ಇದೀವೋ ದೇವ್ರಿಗೆ ಗೊತ್ತು. ಅದೇ ನಮ್ಮನ್ನ ಹುಡ್ಕೊಂಡೈತೋ ಗೊತ್ತಿಲ್ಲ. ಇನ್ನು ಮನೆಗೆಲ್ಲ ಟಾಟಾ ಮಾಡಿ ಬಂದಿದ್ರಲ್ವಾ ಎಲ್ಲರೂ? ನಾವು ಅಮೆಝಾನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಆದರೆ ಇದೇ ಮೇ 23ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಏಪ್ರಿಲ್ 8ನೇ ತಾರೀಕು ಟರ್ಕಿ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕೆಳಗಡೆ ನಮ್ಮರಿಗೆ ಫೋನ್ ಇಲ್ಲ, ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಬೇಗ ಬುಕ್ ಮಾಡ್ಕೊಳ್ಳಿ. ಏನಪ್ಪ ಅಂತ ಹೇಳಿದ್ರೆ, ಒಂದು ಪ್ರಾಣಿನ ಝೂ ನೋಡೋದು ಡಿಫ್ರೆಂಟು, ಅಥವಾ ಈ ಥರ ಕಾಡಲ್ಲಿ ಬಂದು ಹುಡ್ಕೋದೇ ಡಿಫ್ರೆಂಟು. ಈ ಥರ ಹುಡ್ಕೋದೇ ಒಂದು ಅಡ್ವೆಂಚರ್ಸ್ ಥರ. ನಾವು ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀವಿ. ಬೆಳಗ್ಗೆ 3 ಅವರು ಹುಡುಕಿದ್ವಿ, ಇವಾಗಲೂ ಕೂಡ ಅಷ್ಟೇ ಮಧ್ಯಾಹ್ನ ಹುಡುಕ್ತಾನೇ ಇದ್ದೀವಿ. ಅಂದರೆ ಮೊಸ್ಲೆ ಜಾತಿಯ ಕೇಮನ್ ಸಿಗ್ತಾ ಇದೆ, ಅನಕೊಂಡ ಕಷ್ಟನೇ ಸ್ವಲ್ಪ ಸಿಗೋದು. ಅದು ಕಷ್ಟ ಎಷ್ಟು ಪಟ್ಟಿದ್ದೀವಿ ಗೊತ್ತಾ? ಬನ್ನಿ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಕಾಲು ಎಷ್ಟು ಸೊಳ್ಳೆ ಕಚ್ಚಿದೆ. ತೋರಿಸಿ ನಿಮ್ಮ ಕಾಲು, ಕೈ ತೋರಿಸಿ. ನಿಮ್ಗೆ ತೋರಿಸಿ. ಇಲ್ಲಿ ಕಚ್ಚಿರೋದು ಸೊಳ್ಳೆ. ಕಾಲು ತೋರಿಸ್ಲಾ? ಯಪ್ಪಾಲೇ, ನಾವು ಏನು ಸೊಳ್ಳೆ ಮಸಿ ನೋಡಿ. ನಾವು ಒಂದು ಅಮೆಝಾನ್ ಕಾಡಿಗೆ ಬರೋಕ್ಕೆ ಅಷ್ಟು ಈಸಿ ಅಲ್ಲ, ಎಷ್ಟು ಕಷ್ಟಪಟ್ಟು ಬರ್ತಾ ಇದ್ದೀವಿ ಅಂತ. ಅಮೆಝಾನ್ಗೆ ಬಂದಮೇಲೆ ಈ ಥರ ಮಾರ್ಕ್ ಮಾಡ್ಕೊಂಡು ಹೋಗಿಲ್ಲ ಅಂದರೆ ಅಮೆಝಾನ್ಗೆ ಬಂದಿದ್ದೀವಿ ಅಂತ ಇಲ್ಲ. ನೋಡಿ ಮುಂದ್ಗಡೆ ನಿಮ್ಗೇನಾದ್ರು ಎಲ್ಲಿ ಬೋಟ್ ಹೋಗೋದು ಅಂತ ಕಾಣಿಸ್ತಾ ಇದೆಯಾ? ಬೋಟ್ ಎಲ್ಲಿ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ದಾರಿ ಮಾಡ್ಕೊಂಡು ಹೋಗ್ತಾ ಇರೋದು. ಯಾಕಂದರೆ ಆಶಾ ಗೈಡಿಗೆ ಟ್ಯಾನ್ಸರ್ ಕೊಟ್ಬಿಟ್ಟವ್ರೆ, ಅನಕೊಂಡ ಬೇಕು ಅಂದ್ಬಿಟ್ಟು. ಇಲ್ಲಾಂದ್ರೆ ಹೋಗಲ್ಲ ಇಲ್ಲಿಂದ ಅಂತ ಹೇಳಿದ್ದೀನಿ, ಅದಕ್ಕೆ ಹುಡುಕ್ತೇ ಬೇಕು ಅಂತ. ನಾನು ಅಷ್ಟೇ ಅಲ್ಲಪ್ಪ, ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರು ಕೂಡ ಅಷ್ಟೇ. ಅಲ್ಲೊಬ್ರು ಬಂದವರೇ, ಹಿಂದೆ ಇರೋರು ಪಾಂಡವನವರು, ಅವ್ರಿಗೆ ಅನಕೊಂಡ ಕೊಟ್ಟಿಲ್ಲ ಅಂದರೆ, ತೋರಿಸಿಲ್ಲ ಅಂದರೆ ಇಲ್ಲಿ ಬಿಟ್ಟು ಬರಲ್ವಂತೆ. ಎಲ್ಲರೂ ಅನಕೊಂಡ ಬಿಟ್ಟರೆ ಅಮೆಝಾನಿಂದ ಹೋಗಲ್ವಾ? ಗೌಡ್ರ ಮೆಸ್ ಅವರು, ಪಾಂಡು ಅವರು ಗೌಡ್ರ ಮೆಸ್ಸಲ್ಲಿ ಅನಕೊಂಡ ತಗೊಂಡೋಗಿ ಇಡ್ಲೇಬೇಕಂತ ಅದಕ್ಕೋಸ್ಕರ ಹುಡ್ಕೋಕೆ ಬಂದವರು ಅವರು. ಎಲ್ಲಿದೆ ನಿಮ್ಮ ಗೌಡ್ರ ಮೆಸ್ಸು? ಮೈಸೂರಲ್ಲಿ, ಮೈಸೂರು ಸರಸ್ವತಿಪುರಮಲ್ಲಿ ಇರೋದು ಗೌಡ್ರ ಮೆಸ್. ನಿಮ್ಗೇನಾದರೂ ಒಳ್ಳೆ ಊಟ, ನಾನ್ ವೆಜ್ ಊಟ ಬೇಕು ಅಂದರೆ ಮೈಸೂರು ಸರಸ್ವತಿಪುರಮಲ್ಲಿ ಗೌಡ್ರ ಮೆಸ್ಸಿಗೆ ಹೋಗಿ. ಈ ಪಕ್ಷಿ ಒಂಥರ ವಿಚಿತ್ರ ಅಂತೆ, ಬಿಟ್ಬಿಟ್ಟು ಹೋಗ್ಬಿಡುತ್ತಂತೆ ಮೊಟ್ಟೆ ಹಾಕಿ. 6 ಗಂಟೆ ಮೇಲೆ ಬರುತ್ತಂತೆ ಸಂಜೆ. ಇದ್ಯಾವುದೋ ವಿಚಿತ್ರ ಅಮ್ಮ, ಸೈಕೋ. ಪ್ರಪಂಚ 197 ದೇಶಗಳಲ್ಲೂ ನಮ್ಮ ಕರ್ನಾಟಕ ಬಾವುಟನ ಹಾರಿಸ್ತೀವಿ ಅಂತ ಹೇಳಿದ್ವಿ. ನಾವಿತ್ತು ಪೆರುವಿನ ಅಮೆಝಾನ್ ಕಾಡಲ್ಲಿ ನಮ್ಮ ಕನ್ನಡ ಬಾವುಟ ಹಾರಿಸ್ತಾ ಇದೀವಿ. ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ನಾವೊಬ್ಬರೇ ಇಲ್ಲ, ಹಂಗೆ ತಿರುಗಿಸಿ ಎಷ್ಟು ಜನ ಇದ್ದಾರೆ ನೋಡಿ, ಎಲ್ಲ ನಮ್ಮ ಕನ್ನಡಿಗರು. ಜೈ ಕರ್ನಾಟಕ, ಜೈ ಕನ್ನಡಾಂಬೆ, ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಅಮೆಝಾನ್ ರೈನ್ ಫಾರೆಸ್ಟ್ ನಮ್ಮ ಕನ್ನಡದವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ನಾವಷ್ಟೇ ಅಲ್ಲ, ನಮ್ಮ ಇಡೀ ಕರ್ನಾಟಕದ ಫ್ಲೈಯಿಂಗ್ ಪಾಸ್ಪೋರ್ಟ್ ಫ್ಯಾಮಿಲಿ ಮೆಂಬರ್ಸ್ಗೆ ಅಮೆಝಾನ್ ರೈನ್ ಫಾರೆಸ್ಟ್ ತೋರಿಸ್ತಾ ಇದೀವಿ. ಒನ್ಸ್ ಅಗೇನ್ ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಫುಲ್ಲು ಸಿಗ್ತಾ ಅನ್ಕೊಂಡ ಸರ್ಚ್ ಮಾಡ್ತಾ ಇದೀವಿ, ನೋಡೋಣ. ಹಿಂದೆ ಒಬ್ರು ಗೈಡು ಇವ್ರು ಸರ್ಚ್ ಮಾಡ್ತಾರೆ, ಮುಂದೆ ಅವ್ರು ಸರ್ಚ್ ಮಾಡ್ತಾವ್ರೆ. ಸೈಡ್ಸಲ್ಲಿ ಎಲ್ಲರೂ ಹುಡುಕ್ತಾ ಅವ್ರು ಅನಕೊಂಡಾನ. ಎಲ್ಲೆಲ್ಲೋ ಬೋಟ್ ನುಗ್ಗಿಸ್ತಾ ಇದೀವಿ, ಇವ್ರು ಎಲ್ಲೆಲ್ಲಿ ಹೋಗ್ತಾ ಇದೀವಿ ಅಂತಲೇ ಗೊತ್ತಿಲ್ಲ. ಅಣ್ಣ ಫುಲ್ ನುಗ್ಗಿಸ್ತಾವ್ರೆ, ದಾರಿನೇ ಇಲ್ವಲ್ಲ ಬ್ರೋ ಮುಂದೆ. ಕಾಣಿಸ್ತಾ ಅನಕೊಂಡ, ಕಾಣಿಸ್ತಾ ಅನಕೊಂಡ. ಅಕ್ಕ ಫುಲ್ ಹೆದರ್ಕೊಂಡ್ಬಿಟ್ಟವ್ರೆ, ಬಂದವ್ರೆ. ಕಾಣಿಸ್ತಾ ಅನಕೊಂಡ. ನೋಡಿ ಇವ್ರು ಮತ್ತಲ್ಲಿ ಖುಷಿನ ಅಕ್ಕ, ಕಾಣಿಸ್ತಾ ಅನಕೊಂಡ. ಮೇಡಮ್ ಕಾಣಿಸ್ತಾ ಅನಕೊಂಡ.
ಆಶಾ ಕಣ್ ಸಖತ್ತಾಗಿದೆ ಅಂತ ಹೇಳ್ತಾರೆ. ಆಶಾ ಕಾಣಿಸ್ತಾ ಅನ್ಕೊಂಡ, ಹೀಗೆ ಹುಡುಕ್ಬೇಕು, ಹುಡುಕೋ ಬೇಗ. ಕಾಣಿಸ್ತಾನೆ, ಹುಡುಕ್ತಾ ಇದ್ದೀವಿ ಸರ್. ಕಾಣಿಸ್ತಾ ಅನ್ಕೊಂಡ ಹುಡುಕ್ತಾ ಸಿಗೋದು ಬಿಡಲ್ಲ. ಎಸ್, ಅಮೆಝಾನ್ ಕಾಡಲ್ಲಿ ಅನಕೊಂಡ ಹುಡುಕ್ತಾ 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 ಒಂದು ಡೆಡ್ ಎಂಡಿಗೆ ಬಂದು ತಲುಪಿದ್ವಿ. ಇದಕ್ಕೆ ಮುಂದೆ ಹೋಗೋಕ್ಕಾಗಲ್ಲ. ಅಮೆಝಾನ್ ಕಾಡಲ್ಲಿ ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ 3 ದಿನದಿಂದ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಅನಕೊಂಡ, ಮೊಸಳೆ ಎಲ್ಲ ಹುಡುಕ್ತಾ ಇದ್ದೀವಿ. ಆದರೆ ಎಷ್ಟು ಅದ್ಭುತವಾಗಿದೆ ನೋಡಿ ಜಾಗ. ಅಮೆಝಾನ್ ಕಾಡಿನ ಮಧ್ಯದಲ್ಲಿದ್ದೀವಿ. 1-2 ನಿಮಿಷ ಎಲ್ಲರೂ ಸೈಲೆನ್ಸ್ ಆಗಿದ್ದೀವಿ. ಅಮೆಝಾನ್ ಕಾಡಿನ ಸೈಲೆನ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಎಷ್ಟು ಪ್ರಶಾಂತವಾಗಿದೆ. ಎಲ್ಲರೂ ಈ ಸೈಲೆನ್ಸ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಒನ್ ಆಫ್ ದ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಸರ್, ಎಂಜಾಯ್ ಮಾಡಿದ್ರೆ ಅಮೆಝಾನ್ ಸೈಲೆನ್ಸ್ ಮಾತಾಡಕ್ಕೆ ಬರ್ತಾರೆ. ಬ್ಯೂಟಿ ಹೇಗಿತ್ತು ಅಮೆಝಾನ್ ಸೈಲೆನ್ಸ್? ಏನೇನೋ ಪ್ರಾಣಿಗಳು, ಪಕ್ಷಿಗಳು, ಸೌಂಡು, ಸ್ಮೆಲ್ಲು. ಇವತ್ತೊಂದು ಎಂಟೈರ್ ದಿನ ಅನಕೊಂಡ ಹುಡ್ಕಕ್ಕೆ ಟ್ರೈ ಮಾಡಿದ್ವಿ. ಆದರೆ ಬ್ಯಾಡ್ ಲಕ್ ನಮ್ಮದು. ಸಖತ್ ಟ್ರೈ ಮಾಡಿದ್ರು. ನಮ್ಮ ಗೈಡ್ ಕೂಡ ಸಖತ್ ಟ್ರೈ ಮಾಡಿದ್ವಿ. ತುಂಬ ಮೊಸಳೆಗಳೆಲ್ಲ ಕಾಣಿಸ್ತು, ಅನಕೊಂಡ ಅಂತೂ ಕಾಣಿಸ್ತಿಲ್ಲ. ಆದರೆ ಸಂಜೆ ರಾತ್ರಿ ಇನ್ನೊಂದ್ಸರಿ ನೈಟ್ ವಾಕ್ ಹೋಗ್ತೀವಿ. ಯಾಕಂದರೆ ನೈಟಲ್ಲಿ ಟಾರ್ಚ್ ಬಿಟ್ಟಾಗ ಕಣ್ಗಳು ಹೊಳೆಯುತ್ತಂತೆ. ಮರದ ಪೊದರೆಗಳಲ್ಲಿ ಅನಕೊಂಡ ಹಾಕೊಂಡಿರ್ತವೆ. ಸಂಜೆ ಹೊತ್ತು, ರಾತ್ರಿ ಹೊತ್ತು ಆವಾಗ ಒಂದು ಸ್ವಲ್ಪ ಟ್ರ್ಯಾಕ್ ಮಾಡೋಕ್ಕೆ ತುಂಬ ಈಸಿ. ನೋಡೋಣ, ಇವಾಗ ಒಂದು ಸ್ವಲ್ಪ ಹೋಗ್ಬಿಟ್ಟು ಕಾಫಿ ಕುಡ್ಕೊಂಡು ನೈಟ್ ವಾಕ್ ಹೋಗೋಕ್ಕೆ ರೆಡಿ ಆಗ್ತೀವಿ ಅಮೆಝಾನ್ ಕಾಡಲ್ಲಿ. ಆವಾಗ ಏನಾದರೂ ಅನಕೊಂಡ ಸಿಗುತ್ತಾ ಅಂತ. ಪಾಪ ಎಲ್ಲರ ಮುಖಗಳು ನೋಡಿ, ಎಲ್ಲರಿಗೂ ಅನಕೊಂಡ ಸಿಗ್ತಾ? ಅಮೆಝಾನ್ ಕಾಡಿನ ಹೆಣ್ಣು ಮಕ್ಕಳು ಮೇಕಪ್ ಏನು ಮಾಡ್ಕೊತಾರೆ ನೋಡಿ. ಇಲ್ಲಿ ನೋಡಿ, ಇಲ್ಲೊಬ್ಬ ದೇವಾಗ, ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊತಾರೆ. ಇಲ್ಲಿ ನೋಡಿ, ಇವ್ರ ಮೇಕಪ್ ಪ್ರಾಡಕ್ಟ್ಸು 1, 2, ಇಲ್ಲಿ ಬ್ಯೂಟಿ ಲಿಪ್ಸ್ಟಿಕ್ಕು ಎಲ್ಲ ಇದೆ. ಹೊಸದಾಗಿ ಮದುವೆ ಆಗ ಗಂಡ ಹೆಣ್ಣು ಇಲ್ಲಿ ಬರ್ತಾರಂತಪ್ಪ. ನಾವೆಲ್ಲ ಹೇಳಿಕೆ ಒಳಗಡೆ ತಿಂದು ಸಿಪ್ಪೆ ಕಟ್ ಮಾಡ್ತವ್ರೆ. ಚಿಲ್ಲಪ್ಪ, ನಮ್ಮ ಅಮೆಝಾನ್ ಟ್ರಿಪ್ನ 3ನೇ ದಿನ. ಇವತ್ತು ನಾವು ಅಮೆಝಾನ್ ಕಾಡಿನ ಬುಡಕಟ್ಟು ಜನಾಂಗ ನೋಡಕ್ಕೆ ಹೋಗ್ತಾ ಇದ್ದೀವಿ. ಅವರು ಬುಡಕಟ್ಟು ಜನಾಂಗ ಅನ್ನೋದಕ್ಕೂ ಒಂದು ಚಿಕ್ಕ ಕಮ್ಯುನಿಟಿ. ಏನಕ್ಕೆ ಇವ್ರನ್ನ ಕಮ್ಯುನಿಟಿ ಅಂತಾರೆ ಅಂತ ಗೊತ್ತಾ? ಬನ್ನಿ, ಅಲ್ಲೇ ಕರ್ಕೊಂಡು ಹೋಗಿ ತೋರಿಸ್ತೀವಿ. ಎಲ್ಲ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ರೆಡಿಯಾಗಿದ್ದಾರೆ ಅಮೆಝಾನ್ ಕಾಡಿನ ಬುಡಕಟ್ಟು ಜನಾಂಗ ನೋಡೋಕ್ಕೆ ಹೆಂಗಿದ್ದಾರೆ ಅಂತ. ಅಮೆಝಾನ್ ಕಾಡಿನ ಬುಡಕಟ್ಟು ಜನಾಂಗದ ಕುಟುಂಬಕ್ಕೆ ಬಂದಿದ್ದೀವಿ. ಅದನ್ನು ಕಮ್ಯುನಿಟಿ ಅಂತಾರೆ ಅವರು. ನೋಡಿ, ಈ ಥರ ಓಪನ್ ಮನೆಗಳು ಕಟ್ಕೊಂಡಿದ್ದಾರೆ. ಅವ್ರ ಮನೆಗಳಿಗೆ ಒಂದು ಗೋಡೆಗಳಾಗಲಿ ಹಲಗೆಗಳಾಗಲಿ ಏನೂ ಹಾಕಿರಲ್ಲ. ಇದು ಅವ್ರ ಲೋಕಲ್ ಬೋಟ್ಗಳು. ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗಿ ಉಪಯೋಗಿಸ್ಕೊಳ್ಳೋದು. ಇಲ್ಲಿ ವ್ಯವಸಾಯ ಮಾಡಿರ್ತಾರೆ. ತೆಂಗು, ಬಾಳೆಹಣ್ಣು, ಗೆಣಸು, ಅವ್ರಿಗೆ ಬೇಕಾಗಿರೋದೆಲ್ಲ ಬೆಳ್ಕೊಂಡಿರ್ತಾರೆ. ಇವಾಗ ಅದೊಂದು ಬುಡಕಟ್ಟು ಜನಾಂಗಕ್ಕೆ ಹೋಗ್ತಾ ಇದ್ದೀವಿ. ಪ್ರತಿಯೊಂದು ಹಳ್ಳಿಗೆ ಒಂದು ಫ್ಲ್ಯಾಗ್ ಇರುತ್ತೆ, ಒಂದು ಬಾವುಟ. ಆ ಹಳ್ಳಿನ ಸೂಚನೆ ಮಾಡುತ್ತೆ ಬಾವುಟ. ಹಳ್ಳಿ ಜನಕ್ಕೆ ಊಟ ತಗೊಬಂದಿದ್ದೀವಿ ಕೊಡಕ್ಕೆ. ಬಿಸ್ಕೆಟ್ಟು, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಎಲ್ಲ ಇದೆ. ಒಳ್ಳೆ ಮನಸ್ಸು ನಿಮ್ದು. ನಾವು ಬಿಟಿ ಪಬ್ಲಿಸಿಟಿ ತಂದಿರೋದು ಇವರು ಕೊಡೋದು, ಹಂಚೋದು. ಸೊ ಅಮೆಝಾನ್ ಅಂದ ತಕ್ಷಣ ನಾವೇನು ಅನ್ಕೋತೀವಿ ಬರೀ ಕಾಡು ಇರ್ತದೆ ಅಥವಾ ಬರೀ ಬುಡಕಟ್ಟು ಜನಾಂಗ ಇರ್ತಾರೆ ಅಂತ ಅನ್ಕೊಂಡಿರ್ತೀವಿ. ಆದರೆ ಅಮೆಝಾನಲ್ಲಿ ಕೂಡ ಒಂದು ಕಮ್ಯುನಿಟಿ, ಅಂದರೆ ಒಂದು ಜಾಗದಲ್ಲಿ ಎಷ್ಟೊಂದು ಮನೆಗಳಿರ್ತವೆ. ಇಲ್ಲಿನ ಜೀವನ ಶೈಲಿ ಹೆಂಗಿರುತ್ತೆ, ಏನೇನು ಮಾಡ್ಕೊಬೋದು ಜೀವನಕ್ಕೆ. ಇವಾಗ ಕುಡಿಯೋ ನೀರಿಗಾಗಿರ್ಬೋದು ಅಥವಾ ಎಜುಕೇಶನ್ ಇದೆಯಾ ಇಲ್ಲಿ, ಕರೆಂಟ್ ಇದೆಯಾ ಇಲ್ಲಿ, ತಿಳ್ಕೊಂಡು ಅವ್ರ ಹತ್ರ ಹೋಗಿ ಕೇಳಿ. ಸೆಂಟ್ ಜಾನ್ ವಿಲೇಜ್ ಹೆಸರು ಯಾನ ಯಾಕೋ.
ಯಾನ ಯಾಕು ವಿಲೇಜ್ಗೆ ಸ್ವಾಗತ ಸುಸ್ವಾಗತ. ಇವರು ನಮ್ಮ ಡ್ರೈವರು ಅಂದ್ರೆ ಬೋಟ್ ಓಡಿಸ್ಕೊಂಡ್ ಬಂದವರು. ಅವ್ರು ಇಲ್ಲೇ ಹಳ್ಳಿಲಿ ಇರೋದು. ಅವ್ರ ಮಕ್ಳಂತೆ ಇವರು. ಹಲೋ ನುಮ್ರೆ ಮರಿಲೇ ಎಷ್ಟು ಕ್ಯೂಟ್ ಆಗವ್ರೆ ನಮ್ಮ ಡ್ರೈವರ್. ಬಂದ ತಕ್ಷಣ ಅವ್ರ ಫಾದರ್ ಹತ್ರ ಓಡ್ ಬಂದ್ಬಿಟ್ರು. ನಮ್ ಕರ್ನಾಟಕ ಬಾವುಟ ನೋಡ್ಕೊರಿ ಹೆಂಗ್ ರಾರಾಜಿಸ್ತಾ ಇದೆ ಅಮೆಝಾನ್ ಕಾಡಲ್ಲಿ. Gracias, buenas vidas. Oh, so sweet. What is your name? Numre. Adriel. Oh, Adriel. Spanish name. ಇದು ಕ್ಯಾಮ್ರಾ ಶುದ್ಧ ಅವನು ಇವನು ಅಷ್ಟೇ. Adriel ಅಂತಾನೆ. ಕ್ಯಾಮ್ರಾ ಶುದ್ಧ ಅವನು Adriel. ಪುಟಾಣಿ ಅವನು ಇಷ್ಟೇ ಅಷ್ಟೊಂದು ಬಿಸ್ಕೆಟ್ ತಿನ್ನಕ್ಕಾಯ್ತದೇನೋ ನಿನ್ನ ಕೈಲಿ. ತಿಂತೇನೋ ಅಷ್ಟೊಂದು ಬಿಸ್ಕೆಟ್ ಶಿಷ್ಯ. ಇನ್ನು ಹೊಟ್ಟೆನೇ ಅಷ್ಟು ದೊಡ್ಡದಿಲ್ವಲ್ಲೋ, ಎಲ್ಲ ಹೋಯ್ತದೆ. ಇದು ಇವರು ಹಳ್ಳಿ ಜನದ ಹ್ಯಾಂಡಿಕ್ರಾಫ್ಟ್ಸ್ ಮಾರ್ಕೆಟು. ಇಲ್ಲಿ ನಾವೇನಾದ್ರು ಶಾಪಿಂಗ್ ಮಾಡ್ಬೋದು ಅಂದರೆ ಶಾಪಿಂಗ್ ಮಾಡ್ಕೊಬೋದು. ನೋಡ್ತಾ ಇದ್ದಾರೆ ಏನಾದ್ರು ತೊಗೊಬೋದಾ ಅಂತ. ಹಳ್ಳಿ ಜನಗಳು ಮನೆ ಹೇಗಿರೋದು ಗೊತ್ತಾ? ಬನ್ನಿ ಹೋಗಿ ತೋರಿಸ್ತೀನಿ, ಕರ್ಕೊಂಡು ಹೋಗಿ ತೋರಿಸ್ತೀನಿ. ಅಮೆಝಾನ್ ಕಾಡಿನ ಹಳ್ಳಿ ಜನಗಳು ಹೆಂಗಿರ್ತಾರೆ, ಅವ್ರ ಜೀವನ ಶೈಲಿ ಏನು ವ್ಯವಸಾಯ ಮಾಡ್ತಾರೆ ಅಂತ ಈಗ ಒಂದು ಮನೆಗೆ ಹೋಗ್ತೀವಿ, ನೋಡ್ಕೊಂಬರೋಣ ಬನ್ನಿ. ಡಿಶ್ ಇಟ್ಕೊಂಡ್ಬಿಟ್ಟಾರಲ್ಲ ಚಿನ್ನು. ಹೌದು, ಇವ್ರಿಗಿರುತ್ತೆ ಆಕ್ಸೆಸ್. ನಾ ಹೇಳಿಲ್ವಾ ಅಮೆಝಾನ್ ಅಂದ್ರೆ ತುಂಬಾ ದೊಡ್ಡದು. ಅಮೆಝಾನ್ ಅಲ್ಲಿ ನಾವ್ ಏನ್ ಬಂದಿದೀವಲ್ಲ, ಬರೀ ಒಂದು 5% ಒಳಗಡೆ ನಾವು ಬಂದಿರಲ್ಲ. ಅಷ್ಟು ದೊಡ್ಡದು. 5% ಎಷ್ಟೋ ಜನ ವಾಸವಾಗಿದ್ದಾರೆ. ನಮಸ್ಕಾರ ದತ್ತ, ಏನ್ ಮಾಡ್ತಾವ್ರೆ? ಮೀನ್ ಹಿಡಿಯೋ ಬಲೆನ ರೆಡಿ ಮಾಡ್ತಾ ಇರೋದು. ಸಿಕ್ಕಾಗಿರತ್ತಲ್ಲ ಅದನ್ನ ರೆಡಿ ಮಾಡ್ಕೊಂತ ಇದಾರೆ ಒಂದ್ ಕಡೆಯಿಂದ. ಓಕೆ ಹಂದಿಗಳು ಸಾಕೊಂಡು ಅವ್ರ ಗುರು. ಅಲ್ಲ ನಾರ್ಮಲ್ ಹಂದಿ ಮರಿ ಇದು. ಅಮ್ಮ ಮಕ್ಕಳು ಚಿಕನ್ ಅಲ್ಲ ಹಂದಿ ಬಾಳೆಹಣ್ಣು ಏನೋ ಹಾಕೋರೆ ಮಾಂಸ. ಸರ್ ಅವಾಗಿದ್ದ ಬಾಳೆಹಣ್ಣು ಕೊಡ್ತೀನಿ ಅಂತಿದ್ರ, ಎಲ್ಲಿ ಕೊಟ್ಟೇ ಇಲ್ಲ. ಇರಿ ಸರ್, ಅವ್ರ ಸ್ಟೈಲಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಫುಲ್ ಬೇಯ್ಬೇಕಿನ್ನ ಒಂದು ಸ್ವಲ್ಪ ರೊಟೇಟ್ ಮಾಡ್ತಾ ಇದ್ದೀನಿ ಗ್ರಿಲ್ ತರ. ಇದೊಂದು ಸ್ವಲ್ಪ ಬ್ಲಾಕ್ನೆಸ್ ಆಗಿದ ತಕ್ಷಣ ಎಲ್ಲರಿಗೂ ಕೊಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಅವ್ರ ವ್ಯವಸಾಯ ಏನ್ ಮಾಡ್ತಾ ಇದಾರೆ? ಫ್ರೂಟ್ಸ್ ವೆಜಿಟೇಬಲ್ಸ್. ಆ ಕಡೆ ಫುಲ್ ನದಿ ಪಕ್ಕದಲ್ಲೇ ಇವ್ರದ್ದು ಜನಾಂಗದ್ದು ಒಂದು ಕಮ್ಯುನಿಟಿ ಮಾಡ್ಕೊಂಡಿದ್ದಾರೆ. ಸೊ ಇದು ಅದ್ರ ಹಿಂದೆಗಡೆ ಫುಲ್ ತೋಟದೊಳಗಡೆ ಹೋದ್ರೆ ಪೈನಾಪಲ್ ಇಂದ ಹಿಡಿದು ಮಾವಿನ ಹಣ್ಣು, ಪೈನಾಪಲ್ಲು, ಸುಮಾರು ತರ. ಆಮೇಲೆ ತರಕಾರಿ, ಹಳಸಣ್ಣದು ಬೀಜ ತರದ್ ಒಂದು ಹಣ್ಣಿದೆ, ಅದನ್ನ ಚೆಸ್ಟ್ನಟ್. ಸುಮಾರು ತರ ವೆರೈಟೀಸ್ ಎಲ್ಲ ಬೆಳ್ಕೊಂತಿದ್ದಾರೆ. ನಂಗೆ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದೆಲ್ಲ ಡೆವಲಪ್ ಆಗಿದೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಸ್ಕೂಲಿಂಗ್ ಕೂಡ ಇದೆ ಅಲ್ಲಿ ಗೊತ್ತಾ? ಸೊ ಪ್ರೈಮರಿ ಸ್ಕೂಲಿಂಗ್ ಕೂಡ ಇದೆ. ಸೊ ಪ್ರೈಮರಿ ಮಾತ್ರ ಇಲ್ಲಿ ಹೋಗ್ತಾರೆ. ಹೈಸ್ಕೂಲ್ ಹೋಗ್ಬೇಕು ಅಂದ್ರೆ ಬೇರೆ ಹಳ್ಳಿಗೆ ಹೋಗ್ಬೇಕು, ದೊಡ್ಡ ಹಳ್ಳಿಗೆ ಹೋಗ್ಬೇಕು. ಆಮೇಲೆ ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ ನಾವು ಇಕ್ಕಿಟಸ್ ಅಂತ ಒಂದು ಜಾಗದಿಂದ ಬಂದ್ರೆ ಅಲ್ಲಿಗೆ ಹೋಗ್ಬೇಕು ಇಕ್ಕಿಟಸ್ಗೆ. ಸೊ ಎಲ್ಲ ರೀತಿ ಫೆಸಿಲಿಟೀಸ್ ಇದೆ, ಪರವಾಗಿಲ್ಲ. ಹೊಸದಾಗಿ ಮದ್ವೆ ಆಗ ಗಂಡ ಹೆಣ್ಣು ಇಲ್ಲಿ ಬರ್ತಾರಂತಪ್ಪ ಕ್ಲೋಸ್ ಆಗಿ. ಇದೇ ಪ್ರೈವಸಿ ಇವ್ರಿಗೆ. ನೋಡಿ ಯಾರು ಇಲ್ವಾ ಇವ್ರಿಗೆ ಸೊಳ್ಳೆ ಗಿಳೆ ಕಚ್ಚಲ್ವಾ ಅಂತ. ಮಾಸ್ಟರ್ ಬೆಡ್ರೂಮ್ ಹೊಸದಾಗಿ ಮದ್ವೆ ಆಗಿರೋರಿಗೆ. ಇಲ್ಲ ಫ್ರಿಜ್ ಬೇರೆ ಇಟ್ಟವ್ರೆ. ಫ್ರಿಜ್ ಓಪನ್ ಮಾಡಿ ಏನಿದೆ ನೋಡೋಣ. ಕರೆಂಟ್ ಇರಬೇಕು, ಯಾಕಂದ್ರೆ ಡಿಶ್ ಎಲ್ಲ ಇತ್ತು. ಇಲ್ಲ ಸ್ಟೋರ್ ರೂಮ್ ಪಾಪಚ್ಚಿ ಎಲ್ಲ ತೆಗ್ದು. ಫ್ರಿಜ್ ಅಲ್ಲ ಪಾಪ, ಫ್ರಿಜ್ ತರ. ಫ್ರಿಜ್ ಅಲ್ಲ. ಅಮೆಝಾನ್ ಕಾಡಿನ ಹೆಣ್ಣು ಮಕ್ಕಳು ಮೇಕಪ್ ಏನ್ ಮಾಡ್ಕೊತಾರೆ ನೋಡಿ. ಇಲ್ಲಿ ನೋಡಿ, ಇಲ್ಲೊಬ್ಬ ದೇವಾಗ ಇಲ್ಲಿ ನೋಡಿ, ಇಲ್ಲಿ ಇವ್ರು ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊತಾರೆ. ಇಲ್ಲಿ ನೋಡಿ ಇವ್ರ ಮೇಕಪ್ ಪ್ರಾಡಕ್ಟ್ಸ್ 1, 2 ಇಲ್ಲಿ ಬ್ಯೂಟಿ ಲಿಪ್ಸ್ಟಿಕ್ ಎಲ್ಲ ಇದೆ. ನಾಚ್ಕೊಂಡ್ಬಿಟ್ಲು. ಪಾಂಡವ್ರೆ ಮದ್ವೆ ಆಗ್ತೀರಾ ಹುಡುಗಿನ? ಚಿನ್ನು ಪಾಂಡವ್ರ ಮದ್ವೆ ಆಗ್ತಾರ ಕೇಳು. ಮ್ಯಾರೇಜ್ ಮದ್ವೆ ಆಗ್ತೀಯೋ? ನಮಗೆ ನೋಡ್ರಪ್ಪ, ಫ್ಲೈಯಿಂಗ್ ಪಾಸ್ಪೋರ್ಟ್ ಕಡೆಯಿಂದ ಕರ್ಕೊಂಡು ಮದ್ವೆ ಕೂಡ ಮಾಡ್ತೀವಿ ನಾವು. ಅಮೆಝಾನ್ ಹುಡುಗಿ ಯಾರಿಗುಂಟು ಯಾರಿಗಿಲ್ಲ. ಸೂಪರ್ ಆಗಿದ್ದಾರೆ ಆಕ್ಚುಲಿ. ಚೆನ್ನಾಗಿದೆ ಬಿಡು, ಚೆನ್ನಾಗಿದ್ಯಾ? ಏನ್ ಅಮೇಝಿಂಗ್ ಆಗಿದೆ ಗುರು ಅವ್ರ ಜೀವನ ಶೈಲಿ. ಆ ಮಕ್ಕಳು ಎಲ್ಲ ನೋಡ್ತಾ ಇದ್ರೆ ಇಲ್ಲಿ ಇದೊಂದೇ ಅಲ್ಲಪ್ಪ, ಸ್ಕೂಲ್ ಬೇರೆ ಇದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಅದೇ ಸ್ಕೂಲು. ನಮ್ಮ ಬಾಬು ಅವರು ಎಲ್ಲರಿಗೂ ನಮ್ಮ ಕನ್ನಡ ಬಾವುಟ ಕೊಟ್ಟಾರಿಸ್ತಾರೆ. ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಹೇಳಸ್ಯಾ ಜೈ ಕರ್ನಾಟಕ, ಕರ್ನಾಟಕ ಜೈ ಕನ್ನಡಾಂಬೆ.
ಇವ್ರು ನಾವು ಬರ್ತೀವಲ್ಲ, ನಾವು ಇವ್ರು ನೋಡಕ್ ಬಂದಾಗಲೇ ಒಂದು ಸ್ವಲ್ಪ ದುಡ್ಡು, ಆದರೆ ಇವ್ರು ಊಟಕ್ಕೆ ಏನು ಕಮ್ಮಿ ಇಲ್ಲ ಗುರು. ಎಲ್ಲ ಥರ ಹಣ್ಣು ಬೆಳ್ಕೊತಾರೆ, ಚೆನ್ನಾಗಿ ತಿಂತಾರೆ, ಚೆನ್ನಾಗಿ ಮೀನು ತಿಂತಾರೆ. ಪರವಾಗಿಲ್ಲಪ್ಪ, ಒಂದು 150 ಜನಕ್ಕೆ ಸ್ಕೂಲು ಎಲ್ಲ ಮಾಡ್ಕೊಂಡವ್ರೆ. ಇಲ್ಲಿ ಹಾಸ್ಪಿಟಲ್ ಇಲ್ಲ, ಶಾಮಾನ್ ಮನೆ ಇದೆಯಂತೆ. ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರಲ್ಲ, ಅವರೇ ಇಲ್ಲಿ ಏನೇ ಕಾಯಿಲೆ ಬಂದರೂ ಅವರೇ ಇಲ್ಲಿ ಇದು ಮಾಡೋದು, ಏನಪ್ಪ ಕ್ಯೂರ್ ಮಾಡೋದು. ಡಾಕ್ಟ್ರುಗಳಿಲ್ಲ ಇಲ್ಲಿ, ಹಾಸ್ಪಿಟ್ಲು ಇಲ್ಲ. ಸೊ ಆ ಮಕ್ಕಳನ್ನ ಆಟ ಆಡ್ಸೋಕ್ಕೂ ಜಾಗ ಚೆನ್ನಾಗಿದೆ. ಇವ್ರು ಅಣ್ಣ ವ್ಯವಸಾಯ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಓಲಾ ವ್ಯವಸಾಯ ಮಾಡ್ಕೊಂಡು ಬರ್ತಾವ್ರ ಅಣ್ಣ. ವಿ ಆರ್ ಫ್ರಮ್ ಇಂಡಿಯಾ, ಕರ್ನಾಟಕ. ದಿಸ್ ಇಸ್ ಅವರ್ ಫ್ಲಾಗ್, ಕರ್ನಾಟಕ. ಯು ಕ್ಯಾನ್ ಹೋಲ್ಡ್ ದಿಸ್. ಟೆಲ್ ಮಿ ಜೈ ಕರ್ನಾಟಕ. Jai ಕರ್ನಾಟಕ. Karnakal. ಕರ್ನಾಟಕ. Karnataka. ಜೈ ಕನ್ನಡಾಂಬೆ. Jai. ಕನ್ನಡಾಂಬೆ. ಎಸ್. ಈ ಕೆರಡೆ ನಾಟಿಕೋಳಿ. ಹೌದಾ? ಹೌದು. ಬಟ್ ಏನಂದ್ರೆ ವಿಶೇಷ ಇವ್ರದ್ದು, ಎಲ್ಲರೂ ಹೈಟಲ್ಲಿ ಕಟ್ಕೊಂಡಿದ್ದಾರೆ. ಏನಕ್ಕೆ ಅಂತಂದ್ರೆ ಮಳೆಗಾಲದಲ್ಲಿ ಆಲ್ಮೋಸ್ಟ್ ಅಲ್ಲಿ ಒಂದು 10 feet ಹೈಟ್ ನೀರು ಬರುತ್ತಂತೆ ಅವ್ರಿಗೆ. ಸೊ ಡೈರೆಕ್ಟ್ ಬೋಟಲ್ಲೇ ಬರ್ತಾರೆ ಆಲ್ಮೋಸ್ಟ್. ಫುಲ್ ತುಂಬ ಆಗುತ್ತೆ. ಇಂಗ್ಲೀಷ್ ಓದರ್ ಇಸ್ಪೆನಾಲ್. ಇಂಗ್ಲೀಷ್ ಮಕ್ಳಿಗೆ ಸ್ಕೂಲ್ ಇದೆ, ಕ್ಯೂಟಾಗಿ ಪಾಠ ಹೇಳ್ಕೊಡ್ತಾರೆ ನೋಡಿ. ನಮ್ಮ ಕಡೆ ಹೆಂಗೆ ಮಕ್ಳಿಗೆ ಪಾಠ ಹೇಳ್ಕೊಡ್ತಾರೆ ಹಂಗೆ ಕುತ್ಕೊಂಡು ಹೇಳ್ಕೊಡ್ತಾರೆ ನೋಡಿ. ಮೊನ್ನೆ ಇಕ್ಕಿಟೋಸ್ಗೆ ಹೋಗ್ಬಿಟ್ಟು ನಾವಿದ್ವಲ್ಲ, ಆ ಹಳ್ಳಿ, ಆ ಟೌನಿಂದ ಎಲ್ಲ ಮನೆಗೆ ಬೇಕಾಗಿರೋ ಸಾಮಾನುಗಳೆಲ್ಲ ಎತ್ಕೊಂಡ್ಬಂದವ್ರೆ, ಅಡುಗೆಗೆ ಬೇಕಾಗಿರೋ ಐಟಮ್ಗಳೆಲ್ಲ. ಆಮೇಲೆ ಅವ್ರ ಮನೇನ ಅವರೇ ಕಟ್ಕೋತಾವ್ರೆ ಇಲ್ಲಿ. ಅದ್ರ ಒಳಗಡೆ ಬಂದ ಎಷ್ಟು ತಣ್ಣಗಿದೆ ಅಲ್ಲ, ಅಲ್ವಾ? ಫುಲ್ ಓಪನ್. ಆಚೆ ಕಡೆ ಹೋದ್ರೆ ಫುಲ್ ಹ್ಯೂಮಿಡಿಟಿ, ಬಿಸಿಲು. ಬಟ್ ಮೇಲ್ಗಡೆ ಅನ್ಸುತ್ತೆ. ಹೌದೌದು. ಓಕೆ ಓಕೆ. Airbnb ನೋಡಿ ಎಷ್ಟು ಮುಂದುವರೆದವ್ರೆ ಅಂದರೆ, ಒಂದು ಮನೆ ಕಟ್ಬಿಟ್ಟು ಅದನ್ನ Airbnb ಬಿಡ್ತಾರಂತೆ. ಅಮೇಜಿಂಗ್ ಅಲ್ಲ? ವಿ ವಿಲ್ ಗೋ ದೇರ್. ಅರೆ ಇದು ಹೆಣ್ಣು ಮಕ್ಕಳು ಮನೆ ಇದು. ಇವ್ರೇನು ಮಾಡ್ತಾವ್ರೆ ನೋಡೋಣ, ಇಲ್ಲಿ ಏನೋ ಮಾಡ್ಕೊಂಡು ತಿಂತಾವ್ರೆ, ಅಡುಗೆ ಮಾಡ್ಕೊಂಡು ತಿಂತಾವ್ರೆ. ನಾನು ಬರ್ಬೇಕಾದ್ರೆ ಕೇಳಿದೆ, ಒಟ್ಟು ಕುಟುಂಬ ಅಂತೆ, ಒಂದೇ ಕುಟುಂಬ ಅಂತೆ ಅವರಲ್ಲ, ಜಾಯಿಂಟ್ ಫ್ಯಾಮಿಲಿ. ಅಜ್ಜಿಗೆ ವಯಸ್ಸು ಎಷ್ಟು ಗೊತ್ತಿಲ್ವೇ? ನಮಸ್ತೆ. ಓಲಾ ಓಲಾ, ವಾಟ್ ಇಸ್ ದ ಏಜ್? ಇವನ್ ಶಿಷ್ಯ ನೋಡು, ನಮ್ಮ ಬಾವುಟ ಹಿಡ್ಕೊಂಡು ಓಡ್ತಾವ್ ನಿಂತ್ಕೊಂಡು. ಒಂದೇ ಮಾತ್ರ ಬಂತಾವನ, ಒಂದೇ ಮಾತ್ರ ಬಂತಾವ್ರೆ. ಹೆಣ್ಮಕ್ಳೇನೋ ರೆಡಿ ಮಾಡ್ತಾರ ಗುರು ಅಲ್ಲಿ. ಸಾಕ್ಬಿಡು. ಚೆನ್ನಾಗಿದೆ ಕಣೋ. ಏನ್ ಮಾಡ್ತಾವ್ರ? ಏನೋ ಕಟ್ ಮಾಡ್ತಾರ ಗುರು, ಮಾವಿನಕಾಯಿ ಏನೋ ಗೊತ್ತಿಲ್ಲ. ಇದು ನೆಲ್ಲಿಕಾಯ, ಎಳ್ಳಿಕಾಯಿ. ನಾವೆಲ್ಲ ಎಳ್ಳಿಕಾಯಿ ಒಳಗಡೆ ತಿಂದಿವ್ರು, ಸಿಪ್ಪೆ ಕಟ್ ಮಾಡ್ತಾವ್ರೆ. ಚಿಲ್ಲಪ್ಪ ತಿನ್ಲಾ ಒಂದು? ತಿನ್ನಿ. ದಿಸ್ ಇಸ್ ಟು ಈಟ್. ನೋ ಗುರು. ತಿಂದ್ರೆ ಅಜ್ಜಿ ನೋಡೋಣ ದುಡ್ಡು ಕೊಟ್ರೆ ಏನ್ ಮಾಡ್ತಾಳೆ ಅಂತ. ಏನ್ ಮಾಡ್ತಾರೆ ಪಾಪ, ಅಜ್ಜಿ ಗೊತ್ತಾಯ್ತಲ್ಲ, ಮಕ್ಳು ಕೊಡ್ತಾರೆ. ಹೌದು. ಇಲ್ಲ ಮಾಮ್, ಥ್ಯಾಂಕ್ ಯು ಹೇಳ್ಬಿಟ್ಟು. ಗ್ರಾಸಿಯಾಸ್. ಈಗ ಹೇಳ್ತದ ಅಜ್ಜಿ, ಮಾತಾಡ್ತದ, ಇನ್ನು ಅರ್ಥ ಆಗತ್ತೆ ಎಲ್ಲಾನು. ನಿಮಗೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟಿಂದ ಕರ್ಕೊಂಬಂದು ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಲ್ಲ, ಹೇಳ್ತಾ ಇದೀವಿ ತಿರ್ಗಾ. ಈ ಥರ ಅಮೆಝಾನ್ ಎಕ್ಸ್ಪೀರಿಯನ್ಸು ಬೇರೆಯವ್ರು ಯಾರು ಮಾಡ್ಸಲ್ಲ. ಇವ್ರು ಹೇಳ್ತಾ ಇದೀವಿ ನೋಡಿ, ಇವರು ಒಂದು 25 ದೇಶ ಸುತ್ತವ್ರೆ, ಬೇರೆ ಬೇರೆ ಕಂಪ್ನಿಗಳ ಜೊತೆ. ಸರ್ ಈ ಥರ ಯಾರು ಎಕ್ಸ್ಪೀರಿಯನ್ಸ್ ಮಾಡಿಸಿದಾರಾ ಸರ್ ನಿಮಗೆ? ದಯವಿಟ್ಟು ನಂಬಿ, ಯಾರು ಮಾಡಿಸಿಲ್ಲ, ನಾವು ನಂಬಲಿಲ್ಲ. ಬರೋವರೆಗೂ ಬಂದ ಮೇಲೆ ಕರೆಕ್ಟಾಗಿದೆ. ಸರ್ ನಿಮ್ಗೇನು ಅನ್ಸುತ್ತೆ? ಚಾನ್ಸೇ ಇಲ್ಲ, ನೋ ವರ್ಡ್ಸ್. ನನಗೆ ಏನು ಹೇಳೋಕ್ಕೂ ಮನಸ್ಸು ಬರ್ತಾ ಇಲ್ಲ. ಆ ಥರ ಎಕ್ಸ್ಪೀರಿಯನ್ಸ್ ಫೀಲ್ ಆಗಿದ್ದೀನಿ ನಾನು ಮಾತ್ರ. 10 ದಿನದಿಂದ ನಿಜವಾಗ್ಲೂ ಮನೆ ಕಡೆ ನೆನಪಿಲ್ಲ, ಆ ಥರ ಎಂಜಾಯ್ ಮಾಡ್ತಾ ಇದ್ದೀನಿ. ಆಮೇಲೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್, ಈ ಥರ ಜೀವನ ಇರುತ್ತೆ ಅಂತ ನಮ್ಗೆ ಸತ್ಯವಾಗ್ಲೂ ಗೊತ್ತಿರಲಿಲ್ಲ ಅಲ್ವಾ? ನೋಡಿ, ಫುಲ್ ಲೋಕಲ್ ಎಕ್ಸ್ಪೀರಿಯನ್ಸು, ಹೆಣ್ಮಕ್ಳು, ಹಳ್ಳಿ ಮಕ್ಕಳು, ಈ ಹಳ್ಳಿ ಜನ, ಇವ್ರ ಜೀವನ ಹಿಂಗಿದೆ ಅಂತಾನೆ ಗೊತ್ತಿರಲಿಲ್ಲ ನಮಗೆ. ನಾವು ಏನೋ ಅನ್ಕೊಂಡಿರ್ತೀವಿ, ಎಲ್ಲರೂ ಹೆಂಗೆಂಗೋ ಇರುತ್ತೆ ಅಂತ. ನಮ್ಮ ಕಷ್ಟನೇ ಕಷ್ಟ ಅನ್ಕೊಂಡ್ಬಿಟ್ಟಿರ್ತೀವಿ. ಇವ್ರ ಕಷ್ಟನೇ ಇಲ್ಲ ನೋಡಿ, ಇಲ್ಲಿ ಏನೂ ಇಲ್ಲ ಇವ್ರಿಗೆ. ಎಷ್ಟು ಎಂಜಾಯ್ ಮಾಡ್ಕೊಂಡು, ಇಷ್ಟು ಚಿಕ್ಕ ಮನೆಯಲ್ಲಿ ಫುಡ್ಡೇ ಏನು ಇಲ್ದಂಗೆ ಜಾಯಿಂಟ್ ಫ್ಯಾಮಿಲಿ ಇರ್ತಾರೆ. ಅಲ್ಲಿ ಇರೋ ಇಷ್ಟು ಜನಕ್ಕೆ 100 ಮನೆ ಕಟ್ಕೊಂಡಿರ್ತಾರೆ. ಎಲ್ಲ ಇರೋದೆಲ್ಲ ಬೇಕು. ಹೌದು. ಓಡಾಡಕ್ಕೆ 2 ಕಾರು, ಒಂದೊಂದು ಮನೇಲಿ 3 ಕಾರು, 3 ಬೈಕು. ಇವ್ರಿಗೇನು ಇಲ್ಲ ಅಂದ್ರು ಫುಲ್ ಖುಷಿಯಾಗಿ ನಗ್ನಗ್ತಾ ಇರೋದ್ರಲ್ಲೇ ಜೀವನ ಮಾಡ್ಕೊಂಡು ಸಂತೋಷವಾಗವ್ರೆ. ಆಡಿಯೋಸ್, ಬಾಯ್ ಬಾಯ್. People use this street to use it as an additive to hunt different type of animals like monkeys, birds. It's called a curare. They use in the bloga or the spear to kill animals.
Oh, the spear. Yeah, spear. Yeah, but mainly in Blogger. It's called Shapaha beetle. This beetle is used to make bait for fish. And also, if you're lost in the jungle, this will be a source of protein. 70%. ಹಿಂಗೆ ಡೈರೆಕ್ಟ್ಲಿ ಐ ಕ್ಯಾನ್ ಈಟ್ ಡೈರೆಕ್ಟ್ಲಿ. Yes, you can fry or eat raw. It tastes like a coconut. And then, yeah. Bite through. Bite. Oh my God. Chew it. Chew it, Naja. How is it? ಲೈಕ್ ಎ ಕೋಕೋನಟ್. Okay. This is a lawyer. ಇವ್ರ ಹತ್ರ ಅನಕೊಂಡ ಸ್ಕಿನ್ ಇದೆಯಂತೆ 200 ಸೋಲು. ಅಮೆಝಾನ್ ಕಾಡಿಗೆ ಬಂದಮೇಲೆ ಅಮೆಝಾನ್ ಬುಡಕಟ್ಟು ಜನಾಂಗ ಅವ್ರನ್ನ ನೋಡ್ದಲೇ ಓಡೋಕ್ಕಾಗುತ್ತಾ? ಯಾಕಂದರೆ ಇಲ್ಲಿ ನಿಮಗೆ ಟಿಪಿಕಲ್ ಅಮೆಝಾನಿಯನ್ ಬುಡಕಟ್ಟು ಜನಾಂಗ ಸಿಗ್ತಾರೆ. ಇವರು ಅನ್ಟಚ್ ಟ್ರೈಬ್ಸ್ ಕೂಡ ಅಂತಾರೆ ಇವ್ರನ್ನ. ಆದರೆ ನಾವೀಗ ಹೋಗ್ತಾ ಇರೋದು ಅನ್ಟಚ್ ಟ್ರೈಬ್ಸ್ ಅಲ್ಲ, ಇವರು ಟೂರಿಸಮ್ಗೋಸ್ಕರ ಇರೋದು. ಈ ಬುಡಕಟ್ಟು ಜನಾಂಗ ಅವ್ರು ಹೇಗಿದ್ದಾರೆ, ಬೋರಸ್ ಟ್ರೈಬ್ಸ್ ಅಂತಾರೆ. ಇವ್ರು ಹೋಗೋದು ಅಷ್ಟು ಈಸಿ ಅಲ್ಲ. ಇಲ್ಲಿ ಬೋಟಿಗೆ ಬಂದಿದ್ದೀವಲ್ಲ, ಇಕ್ಕಿಟೋಸ್ ಬೋಟು, ಇಲ್ಲಿಂದ 1 ಅವರ್ ಬೋಟ್ ತೊಗೊಂಡು ಅಮೆಝಾನ್ ಕಾಡು ಒಳಗಡೆ ಹೋಗಬೇಕು. ಬನ್ನಿ ಆ ಬುಡಕಟ್ಟು ಜನಾಂಗನ ಮೀಟ್ ಮಾಡ್ಕೊಂಬರೋಣ. ಎಲ್ಲರಿಗೂ ಚಿಕ್ಕ ವಯಸ್ಸಲ್ಲಿ ಆಸೆ ಇರುತ್ತೆ ಅಮೆಝಾನ್ ಕಾಡಿಗೆ ಹೋಗ್ಬೇಕು, ಅಮೆಝಾನ್ ನದಿನ ಈ ಥರ ಕೈಯಲ್ಲಿ ಮುಟ್ಟಬೇಕು ಅಂತ. ನಾವು ಅದೇ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರನ್ನ ಈ ಅಮೆಝಾನ್ ನದಿ ಕರ್ಕೊಂಬಂದು ಈ ಅಮೆಝಾನಿನ ಬುಡಕಟ್ಟು ಜನಾಂಗ, ಬೋರಸ್ ಬುಡಕಟ್ಟು ಜನಾಂಗನ ಮೀಟ್ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮಂಡೋರೆ, ಬೋರಸ್ ಬುಡಕಟ್ಟು ಜನಾಂಗನ ಮೀಟ್ ಮಾಡಕ್ಕೆ ರೆಡಿನಾ? ಹೋಗ್ತಾ ಇದೀವಲ್ಲ, ರೆಡಿ. ಎಕ್ಸೈಟ್ ಆಗಿದೆ. ಈ ಬುಡಕಟ್ಟು ಜನಾಂಗನ ನಾವು ಭೇಟಿ ಆಗಬೇಕಂದ್ರೆ 3 ನದಿಗಳು ದಾಟ್ಕೊಂಡು ಹೋಗ್ಬೇಕು. ಇಟಿಕಾ ರಿವರ್ ಹೋದ್ವಲ್ಲ, ಇವಾಗ ನಾನಾ ರಿವರ್ಗೆ ಹೋಗ್ತಾ ಇದ್ದೀವಿ. ಆ ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ಆ ಬ್ರಿಡ್ಜ್ ದಾಟ್ಕೊಂಡು ಹೋದ್ರೆ ನಾನಾ ರಿವರ್ ಸ್ಟಾರ್ಟ್ ಆಗುತ್ತೆ. ಅದು ಹಂಗೆ ಅಮೆಝಾನ್ ರಿವರ್ ಕನೆಕ್ಟ್ ಆಗುತ್ತೆ. ಹಿಂದೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಇಕ್ಕಿಟೋಸ್ ಪೋರ್ಟು, ಒನ್ ಆಫ್ ದ ಬಿಗ್ಗೆಸ್ಟ್ ಪೋರ್ಟ್ ಇನ್ ಪೆರು. ಬಿಕಾಸ್ ಈ ಅಮೆಝಾನ್ ಕಾಡಿಗೆ ಏನೇ ಒಂದು ಐಟಮ್ಸ್ ಬರಬೇಕು, ಪೆರುವಲ್ಲಿರೋ ಅಮೆಝಾನ್ ಕಾಡಿಗೆ ಏನೇ ಒಂದು ಐಟಮ್ಸ್ ಬರಬೇಕು ಅಂದರೂ ಈ ಬೋಟ್ ಮೂಲಕನೇ ಬರೋದು. ಯಾಕಂದರೆ ಫ್ಲೈಟ್ ಎಕ್ಸ್ಪೆನ್ಸಿವು. ಈ ಥರ ಬೋಟ್ ಮೂಲಕ ಪೆರುವಿನ ಬೇರೆ ಬೇರೆ ಜಾಗಗಳಿಂದ ಆ ತರಕಾರಿ, ಹಣ್ಣುಗಳಾಗಲಿ, ಇಲ್ಲ ಬೇರೆ ಬೇರೆ ಪ್ರಾಡಕ್ಟ್ಸ್ ಆಗಲಿ, ದಿನನಿತ್ಯ ಮನೆಗೆ ಬೇಕಾಗಿರೋ ವಸ್ತುಗಳಾಗಲಿ, ಅದ್ರ ಜೊತೆ ಕಾರು, ಬೈಕು, ಆಟೋ ಎಲ್ಲ ಇಲ್ಲಿಗೆ ಈ ಪೋರ್ಟ್ಗೆ ಇಂಪೋರ್ಟ್ ಆಗೋದು. ಇಕ್ಕಿಟೋಸ್ ಪೋರ್ಟ್ ಸಖತ್ ದೊಡ್ಡದಿದೆ ಪೋರ್ಟು. ಎಷ್ಟು ಬೋಟ್ಗಳು ಅದು ನೋಡಿ. ಇವೆಲ್ಲ ಅಮೆಝಾನ್ ಕಾಡಲ್ಲಿ ನದಿ ಮೇಲ್ಗಡೆ ಹೋಟೆಲ್ಗಳು ಮಾಡ್ಕೊಂಡವ್ರು ನೋಡಿ, ಸಕ್ಕತ್ತಾಗಿ ಮಾಡ್ಕೊಂಡವ್ರೆ. ಮಾಲ್ಡೀವ್ಸ್ ಥರ. ಒಟ್ಟು 1155 ಉಪನದಿಗಳಿದೆ ಅಮೆಝಾನ್ ಕಾಡಿಗೆ. ಅಮೆಝಾನ್ ಮುಖ್ಯ ನದಿಗೆ ಬಂದು ಸೇರ್ಕೊಳ್ತಾ ಇರೋದು ಲೆಕ್ಕ ಹಾಕೊಳ್ಳಿ. 1155 ಉಪನದಿಗಳು ಒಂದು ಅಮೆಝಾನ್ ದೊಡ್ಡ ನದಿಗೆ ಬಂದು ಸೇರ್ಕೊಳ್ತಾರೆ. ಈ ಬುಡಕಟ್ಟು ಜನಾಂಗ ನೋಡೋಕ್ಕೆ ಬೋಟ್ ಇಳಿದಾದ್ಮೇಲೆ ಒಂದು ಅರ್ಧ ಅವರು ಕಾಡು ಒಳಗಡೆ ನಡ್ಕೊಂಡು ಹೋಗಬೇಕು. ಯಾಕಂದರೆ ಅವರು ಕಾಡು ಒಳಗಡೆ ಅವ್ರ ಜೀವನ ಎಲ್ಲ ಇರೋದು. ಸೊ ಹಿಂಗೆ ಅಮೆಝಾನ್ ಕಾಡು ಒಳಗಡೆ ಒಂದು 20-25 ನಿಮಿಷ ಅವರ ವಾಸಿಸುವ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಮಳೆ ಇಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೀವಿ. ಜಾರ್ಕೊಂಡು ಬಿಡ್ತೀವಿ ಪಾತಲ್ಲಿ, ದಾರಿಲಿ. ಅದಕ್ಕೆ ರೈನ್ ಜಾಕೆಟ್ಟು ಎಲ್ಲ ತಗೊಂಬಂದಿದ್ದೀವಿ.
ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕೊಟ್ಟು ಬೋರಸ್ ಬುಡಕಟ್ಟು ಜನಾಂಗನ ಭೇಟಿ ಮಾಡಕ್ಕೆ. ಓಲಾ ತಪ್ಕೊಳ್ಳಿ ಸರಿ. ಏನ್ ಮಾಡ್ತಾ ಇದ್ದೀರಾ? ಖುಷಿ ಆಯ್ತು. ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಖುಷಿ ಆಗತ್ತೆ ಅಲ್ಲ. ಸೇ ಹಾಯ್. ಓ ಹೆಡ್ ಆಫ್ ದ ಫ್ಯಾಮಿಲಿ ಇವಾಗ ಎಲ್ಲರೂ ಮಾಡ್ಕೊತಾರ ಕಣ ನಾಳೆ. ಇವ್ರ ಹತ್ರ ಅನಕೊಂಡ ಸ್ಕಿನ್ ಇದೆಯಂತೆ 200 ಸೋಲು ಅಂದ್ರೆ ಆಲ್ಮೋಸ್ಟ್ 3,000 ರಿಂದ 4,000 ರೂಪಾಯಿ ಕಟ್ ಮಾಡಿರೋದು ಅದು. ಅನ್ನಕೊಂಡದು ಚರ್ಮ ಬೆಲ್ಟ್ ಬೆಲ್ಟ್ ಅಂತ ಇದು ಏರ್ಪೋರ್ಟ್ ಅಲ್ಲಿ ಹಿಡ್ಕೊತಾರೆ. ಏನ್ ತಗೋತಾ ಇದೀರಾ ಪಾಂಡವ್ರೆ? ನಾವ್ ಇದನ್ನ ಬಿಲ್ಲು ಬಣ್ಣ ತಗೊಂಡ್ವಿ. ಇವ್ರಿಗೆ 2 ಮಕ್ಳಿದಾರೆ. ಸೊ ದೊಡ್ಡವ್ರಿಗೊಂದು ಚಿಕ್ಕವ್ರಿಗೊಂದು ತಗೋತಾ ಇದೀವಿ ಇದನ್ನ ನಾವು. ಏನ್ ಗೊತ್ತಾ, ಕಾಡು ಪ್ರಾಣಿಗಳಿಗೆ ವಿಷ ಹಚ್ಬಿಟ್ಟು ಉಫ್ ಅಂತ ಊದ್ತಾರೆ ಗೊತ್ತಾ, ಅದು ರಿಯಲ್ ಒನ್. ಮನೆಗೆ ಹೋಗಿ ಇಟ್ಕೊಬಹುದು ಅದನ್ನ. ಇದನ್ನ ಮಾಡಿರೋದು ಬಂದ್ಬಿಟ್ಟು ಅವರು ಇದು ಮರದ್ದು ಇದಿರ್ತಲ್ಲ, ಬ್ರಾಂಚ್ ಇರುತ್ತಲ್ಲ, ಅದರಿಂದ ಮಾಡಿದ್ರು ಇದನ್ನ ಕೊಂಬೆಯಿಂದ. ಎಷ್ಟು ಗೊತ್ತಾ, ಬರೀ 35,000 ಅಷ್ಟೇ ಇದೆಲ್ಲ. ನಾವೇನು ಜಾಸ್ತಿ ಬಾರ್ಗೇನು ಮಾಡಕ್ ಹೋಗ್ಬಾರ್ದು. ಹೆಲ್ಪ್ ಮಾಡ್ದಾಗಿದೆ ಕಮ್ಯುನಿಟಿಗೆ ನಾವ್ ಇದನ್ನೆಲ್ಲ. 750 ರೂಪಾಯಿ. ನಾವು ಕರ್ನಾಟಕದಿಂದ ಅಮೆಝಾನ್ ಫಾರೆಸ್ಟ್ ಬಂದಿದ್ದೀನಿ. ನೀವು ಒಂದ್ಸತಿ ಭೇಟಿ ಕೊಡಿ. ಯಾರ ಜೊತೆ ಭೇಟಿ ಕೊಡ್ತೀರಾ? ಅದ್ರ ಜೊತೆಗೆ ಮೇ 23ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಮೇ 23ನೇ ತಾರೀಕು ಜಪಾನ್ಗೆ ಹೋಗೋಣ.